ಶಾಂತಿ ಶಾಂತಿ ಶಾಂತಿ. ಜಗದಾದಿಗಮಾಂತರೂಪಿ ನಗರಾಜಸುತೆ ರಮಣಂಗೆ ಶಂಭುವಿಂಗಗಣಿತೋತ್ಸವ ಶರ್ವಂಗೆ ಸರ್ವಜ್ಞ ಸರ್ವೇಶ ಸರ್ವಾತ್ಮ ಸರ್ವಶಕ್ತಿತ್ವಬಹುಧಾರ ಬಲದು ಸರ್ವಮಂಗಲದು ಶಿವನಿತಾನ ವಿವರಿಸದೇವತ ಶಿವಯೋಗ ಸ್ಥಳದಿ ನಡೆದು ಶಿವಸ್ವರೂಪವನ್ನು ಗುರುತಿಸಿದ ಪರಮುರುಗ ಶಿವಯೋಗಿ ನಡೆದು ರೂಢಿಯಳು ಮೆರೆಯುವ ರೂಢ ಬರುವರ ಮೂಡುಪದ ಪದ್ಮಗಳಿಗೆ ನಾಡಿನ ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆ ನೀನೆಯನ್ನೊಳಗಟ್ಟು ಏನನ್ನಿಸಿದೊಡಗನೆ ನಾನುಡಿವೆ ಗುರುವೆ ಕೃಪೆಯ ಪ್ರಾತಸ್ಮರಣೀಯರಾದಂಥ ಸದ್ಗುರು ಸಿದ್ಧಾರೂಢರನ್ನು ಬಸವಾದಿ ಶಿವಶರಣರ ಚರಣಾರವಿಂದಗಳಿಗೂ ಈ ನಾಡಿನಲ್ಲೆಲ್ಲ ತತ್ವವನ್ನು ಬೋಧಿಸಿ ಮುಕ್ತಾತ್ಮರನ್ನಾಗಿ ಮಾಡಿದಂತಹ ಪೂಜ್ಯ ಬಸವಾರೂಢರ ಅಡಿದಾವರಿಗಳು ಮಾತನಾಡುವ ದೇವರಿಂದ ಪ್ರಖ್ಯಾತರಾದಂತಹ ಪೂಜ್ಯ ಮಾಧವಾನಂದ ಪ್ರಭುಜಿಯವರ ಅಡಿದಾವರಿಗಳಿಗೆ ಈ ಶ್ರಾವಣ ಮಾಸದ ಈ ಪುಣ್ಯ ಪರ್ವದಲ್ಲಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಗೀತೆಯ ತತ್ವಚಿಂತನೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಶರಣ ತಾಯಿ ತಂದೆಗಳು ಶರಣಾರ್ಥಿಗಳು ಎಲ್ಲ ಚಿಂತನೆಯನ್ನು ಈ ಭಗವತ್ ಚಿಂತನೆ ಅನ್ನೋದು ಏನಾಗಿದೆ ಅಂದ್ರ ಮನುಷ್ಯನಿಗೆ ಸದಾ ನಿಲ್ಲಿಸಿದಷ್ಟು ಪ್ರತಿಯೊಂದು ವ್ಯಕ್ತಿ ಇದನ್ನು ಎಲ್ಲರೇ ಮನದಟ್ಟು ಮಾಡ್ಕೊಂಡ್ರೆ ಆಹಾರದ ವ್ಯವಸ್ಥೆಯಿಂದ ಎಷ್ಟು ನಮ್ಮ ಆರೋಗ್ಯಕ್ಕೆ ಪರಿಣಾಮ ಬೀರ್ತಕ್ಕಂಥದ್ದು ಅದಕ್ಕಿಂತಲೂ ಹೆಚ್ಚಿದ ಪರಿಣಾಮಕಾರಿ ಅದಕ್ಕಿಂತಲೂ ಹೆಚ್ಚು ಯಾಕಂತಂದ್ರೆ ತೆಲಿತಾಪ ಅನ್ನೋದನ್ನು ತೆಗೆದು ಹಾಕಿಬಿಡ್ತೈತಿ. ಅದಕ್ಕೆ ಆರೋಗ್ಯದ ಮೂಲ ವ್ಯವಸ್ಥೆಗಳನ್ನ ನಾವು ತಾತ್ವಿಕ ಚಿಂತನೆಗಳನ್ನೆಲ್ಲ ಮಾಡಬೇಕು. ಅದಕ್ಕಾಗಿ ನಾವು ವಿಶೇಷವಾಗಿ ಒಂದು ತಿಂಗಳು ನಮ್ಮ ಋಷಿ ಮುನಿಗಳ ರೂಢಿ ಹಾಕಿಕೊಳ್ತಾರೆ. ಇದೊಂದು ತಿಂಗಳು ನಾವೇನ್ ಮಾಡ್ಬೇಕು ಅದರೊಳಗನ ಈ ತತ್ವದ ಜಿಜ್ಞಾಸೆ ಬಹಳ ಉತ್ಕೃಷ್ಟ ಪುರಾಣ ವಗೈರೆ ಅದರದೊಂದು ಹಾಗೆ ಅದಕ್ಕೆ ತತ್ವ ಚಿಂತನೆ 9ನೇ ಅಧ್ಯಾಯವನ್ನು 9ನೇ ಅಧ್ಯಾಯದಲ್ಲಿ ಇಲ್ಲಿ ಏನ್ ಹೇಳಿದ್ರು ಅಂದ್ರೆ ಆತ್ಮನಸ್ತು ಮಾಂ ಪಾತ್ರ ಈ ಪ್ರಕೃತಿ ಮಾಸತ ಅಂತ ಚಿಂತನೆ ಮಾಡಿ ಅದರ ಮುಂದಿನ ಮಂತ್ರ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವೃತಃ ಮಶ್ಚಂತಶ್ಚ ಭಕ್ತ್ಯಾಮಾಂ ಯುಕ್ತ ದೈವೀ ಸಂಪತ್ತ ನಮ್ಮಲ್ಲಿ ಆವಿಷ್ಕಾರ ಅದು ನಮ್ಮಲ್ಲಿ ಮೈದೋರಿದು ಅಂದ್ರ ಭಗವತ್ ಚಿಂತನೆ ಅವಿರತವಾಗಿ ನಡೀತದೆ. ಹಿಂಗ ನಡೆಯುವಂತ ವ್ಯವಹಾರದೊಳಗ ಈ ಇಂದ್ರಿಯಗಳಂತದಾವಲ್ಲ ಕಣ್ಣು ಕಿವಿ ಚರ್ಮ ಬಾಯಿ ಮತ್ತ ಮೂಗ ಏನ್ ಮಾಡ್ತಾವು ಅವಕ್ ಅಡ್ಡಿ ಮಾಡ್ತಿರ್ತಾವ. ನೋಡ್ರಿ ನೀವು ಸುಮ್ಮನೆ ಈಗ ಇಲ್ಲಿ ಚಿಂತನೆಗೆ ಬರ್ತಿರ್ತು ಇನ್ನ ಬರಾಗ ಒಂದಿಷ್ಟ ಏನಾದ್ರು ಚಾದ ಕುಡಿದು ಬರ್ತು ಇವತ್ತು ಕುಡಿದು ಬರ್ಲಿಲ್ಲ ಅಂದ್ರೆ ಗೊತ್ತಾನ ಚಾ ಕುಡಿ ಈ ಮಾತನ ಒಳಗೆ ಹೋಗ್ಬಿಡುದಿಲ್ಲ ಅದು ಚಾದ ವ್ಯಸನ ಏನಕ್ಕೆ ಅಷ್ಟು ಬಲಾತ್ಕಾರ ಏನ್ಪ ಇಲ್ದಿರ ಬಿಡ್ಲಿ ಆತ ಈ ಚಿಂತನೆ ಮಾಡೋಣ ಅಂತ ನಮ್ಮ ಭಾವನೆಯಲ್ಲಿ ಸ್ಪಂದನೆ ಮಾಡೋದಿಲ್ಲ. ಹಂಗಾದ್ರೆ ಏನ್ ಮಾಡ್ಬೇಕಾಗ್ತದೆ ಸತತಂ ಕೀರ್ತಯಂತೋ ಭಗವಂತ ಚಾ ಕುಡಿದು ತೃಪ್ತಿ ಮಾಡ್ಕೊಳ್ಳೋಕ್ಕಿಂತ ಇವ 4 ಮಾತು ಕೇಳಿ ನಮ್ಮ ಹೃದಯ ಅದಕ್ಕಿಂತಲೂ ತೃಪ್ತ್ಯಾತ್ಮಕ ಆಗ್ತೈತೆ ಅನ್ನೋದು ನಮ್ಮ ತಲೆಯೊಳಗೆ ಬರುವುದಿಲ್ಲ ಯಾವುದು. ಹಂಗಾದ್ರೆ ಏನು ಯತಂತಶ್ಚ ಜಗ್ಗಿಡಿ ಯಾವ ಇಂದ್ರಿಯಗಳನ್ನ ಏನ್ ಮಾಡ್ಬೇಕಾಗೈತಿ ಸಕ್ರಮಗೊಳಿಸ್ಬೇಕಾಗೈತಿ. ಅಕ್ರಮವಾಗಿ ಏನೇನೋ ಮಾಡ್ಬಿಡ್ತಾಳೆ. ಹಂಗಾದ್ರೆ
ತಾತ್ವಿಕ ಚಿಂತನೆಯನ್ನ ಮಾಡಿ ನಾವ ಭಕ್ತಿಯಿಂದ ಇದನ್ನ ಮಾಡ್ಲಾಕ್ ತೊಡಕಿದೀವಿ ಅಂದ್ರೂ ಕೆಲಸ ಮಾಡ ಜನಸಾಮಾನ್ಯರನ್ನ ಕೆಲಸ ಮಾಡುದು ಇದನ್ನೆಲ್ಲ ಮಾಡ್ಲಾಕ್ ಸಜ್ಜಾಗಿ ಅಂಟ ಸಾಧಕಾವಸ್ಥೆಯನ್ನು ಮೀರಿ ಮಧ್ಯವಸ್ಥೆಗೆ ಬಂದವ್ರದ ಇತಿಹಾಸ ಈಗ ಕೆಳತರದ ಜನ ಅದಕ್ಕಿಂತ ಬಾಹ್ಯದಲ್ಲಿದ್ದಂಥವ್ರನ್ನ ಈ ಇಂದ್ರಿಯಗಳು ಎಂದೋ ಸುಖ ಮಾಡಿದ್ರೆ ಈಗ ನಮಗೇನಾಗಿದೆ ನಮ್ಮ ಜೀವನ ಪರ್ಯಂತರವಾಗಿ ಶಬ್ದವನ್ನು ಕೊಟ್ಟದಿ ಸ್ಪರ್ಶ ಕೊಟ್ಟದಿ ರೂಪನ್ನು ಕೊಟ್ಟದಿ ರಸವನ್ನು ಕೊಟ್ಟದಿ ಗಂಧನ್ನು ಕೊಟ್ಟದಿ ತೃಪ್ತಿ ಅನ್ನೋದು ಇನ್ನೂ ಹುಡುಕ್ಯಾಡ್ಬೇಕಾಗಿದೆ ತೃಪ್ತಿ ಅನ್ನೋದು ಹಂಗಾದ್ರೆ ತೃಪ್ತಿ ಆಗಲಿ ಅಂತೇಳಿ ಸತತಂ ಕೀರ್ತಯಂತೋ ಮಾ ಅವನನ್ನ ಚಿಂತನೆ ಮಾಡಿ ಆದ್ರೂ ಯತಂತಶ್ಚ ಒಬ್ಬರನ್ನು ಒಂದೊಂದು ತರದ ಪ್ರಪಾತಕ ನುಗ್ಗಿಸಿದಂಗ ಮಾಡಿದ್ವಿ ನೀವೆಲ್ಲ ಈ ಟಿವಿನೂ ನೋಡ್ತೀವಿ ಸ್ವಾಮಿ ನಿತ್ಯಾನಂದ ಅಂತ ಹೇಳಿ ಟಿವಿ ಒಳಗೆಲ್ಲ ಪ್ರಚಾರ ಆಗಿ ಅವಂದ ಯಾಕೆ ಹೇಳ್ಬೇಕಂದ್ರ ಆತ ಮಾಡ್ಯಾನ ನಮಗ್ ದೃಷ್ಟ ನಾವು ಮಾಡಿದ್ವಿ ಅಂದ್ರೆ ನಮಗ್ ದೃಷ್ಟ ಅಂತ ಸಜ್ಜ ಆಕೈತಿ ಬಿಡ ಏನ್ ಶಾಸ್ತ್ರ ಹೇಳ್ತಾನ ಏನೆಲ್ಲ ಮಾಡ್ಯಾನ ಹಾಗಾದ್ರ ಎಷ್ಟು ಚಾರಿತ್ರ್ಯವನ್ನು ಜಗ್ಗಿ ಹಿಡಿತೀವಿ ಅನ್ನೋದು ಅಷ್ಟು ಒಳಿತಾಗಿ ಹಂಗಾಗಿ ಅವನ್ ಏನ್ ಮಾಡಿದ ಅಂತಂದ್ರೆ ಅವನ್ ನೋಡ್ಬೇಕ ಇಂಗ್ಲಿಷ್ನಾಗ ಸ್ಪೀಚ್ ಮಾಡ್ತ ಮಾಡಿ ಏನತ್ತಿದ್ದ ಅಂತಂದ್ರ ಓಂ ನಮ ಶಿವಾಯ ಇದ ಮಂತ್ರ ಅವನ್ ಸ್ವಾಮಿ ನಿತ್ಯಾನಂದಾಯ ನಮಃ ಅಂದ್ರೆ ಯಾಕ ನಾನ ದೇವ್ರ ಅಂತ ಹಿಂಗ ಮಂತ್ರ ಪುರುಷ ಆಗುವಂತ ಭಾವನೆಗಳಿಗೆ ಸ್ಪಂದನೆ ಮಾಡ್ತಾರೆ ಆದ್ರೆ ಹಿನ್ನೆಲೆ ಏನಿತ್ತು ಅಂತಂದಾದ್ರ ಏನೋ ಆರ್ತಿರವರನ್ನ ಇನ್ನೇನೋ ಮಾಡಿದ ಕೋರ್ಟ್ ಹೋಗಿ ಊರ್ ಬಿಟ್ಟು ಇವೆಲ್ಲ ಗದ್ಲ ಯಾಕಾತು ಅಂತಂದ್ರ ಅಂತವ್ರನ್ನ ಇಂದ್ರಿಯಗಳ ಜಗ್ಗಿ ತೆಳಗು ಹಾಗಾದ್ರೆ ನಮ್ಮನ್ನು ಭಗವಂತ ಏನ್ ಮಾಡ್ತಾನೋ ಜಾಗೃತ ಮಾಡಿ ಹೇಳಿ ಇಂದ್ರಿಯಗಳ ಬೆನ್ನ ಹತ್ತಿರ ವಾಸ್ತವಿಕ ಆಗ್ಬೇಕಾದಂತ ಸುಖಾನ ನಮಗ ವಾಸ್ತವಿಕವಾಗುತ್ತೆ ಲೌಕಿಕದಿಂದ ನೋಡ್ರಿ ನಾವು ಅತಿ ವ್ಯಸನ ಮಾಡಿದೀವಿ ಅಂದ್ರೆ ವ್ಯಸನದಿಂದ ಏನ್ ಆಗ್ಬೇಕಾದ ಆಗಂಗಿಲ್ಲ ಕಂಟ್ರೋಲ್ ಇದ್ರೆ ಏನಾರ ತಂಬಾಕು ಚಲೋ ಒಮ್ಮೆ ತಿಂದ್ರ ಅದೇನೋ ಶರೀರಕ್ಕೆ ನಮಗೆ ಪದೇ 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 ತಿನ್ನೋದ್ರಿಂದ ಏನಾಗ್ತೈತಿ ಇನ್ನು ಕ್ಯಾನ್ಸರ್ ಮತ್ತೇನಾರೇ ಆಕೈತಿ ಇಲ್ಲ ಅದೇನ್ ಪಿತ್ತ ಏನಾರೇ ಆಕೈತಿ ಯಾಕ ರೊಕ್ಕ ಕೊಟ್ಟು ಪಿತ್ತ ತಗೊಳ್ಳೋದು ಏನ್ ಹೇಳಿದ್ದ ನೀವ ಅದ ಇಂದ್ರಿ ಕೇಳ್ಬೇಕಲ್ಲ ನಮ್ಮನ್ನ ಇದು ರೊಕ್ಕ ಕೊಟ್ಟ ನಾವು ಪಿತ್ತ ತಗೊಂಡಂಗಿಲ್ಲ ಹಂಗಾದ್ರೆ ಈಗ ನಾವ ಪರಮಾತ್ಮನ ಚಿಂತನೆ ಮಾಡ್ಬೇಕಂತ ಸನ್ನದ್ಧರಾದಾಗ ಈ ಇಂದ್ರಿಯಗಳ ಓ ಪ್ರಭಾತ ಅವನ 2ನೇ ಅಧ್ಯಾಯದಲ್ಲಿ ಹೇಳ್ಯಾನ ಏನಾಗೈತಿ ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ ಪ್ರಸಮ ಎಷ್ಟೋ ವಿಚಾರಗಳನ್ನು ನಾವು ಮಾಡಿದ್ರು ತಂದ ಜಗ್ಗಿ ಹೋಗುತ್ತೆ ಒಮ್ಮೆ ನಾವ ಅದರಿಂದ ವಿಮುಖರಾದೀವು ಅಂತಂದ್ರ ಪುನಃ ಆ ಸ್ಟೇಜ್ ಹೋಗಿ ನಾವು ಸರಿಪಡಿಸ್ಕೋಬಹುದು ನಮ್ಮ ಆಯುಷ್ಯ ನಮಗೆ ಅದಕ್ಕೆ ಜಾಗೃತಿ ಇರುತ್ತೆ ಯಥಂತಷ್ಟು ಹಿಡಿಬೇಕು ನಮ್ಮ ಬದುಕು ಸಾಗ್ಬಿಟ್ಟಿದ್ವಿ ಅದರೊಳಗ ನಾವು ಗೃಹಸ್ಥರಂತ ಅನ್ಸ್ಕೊಂಡ್ವಿ ಅದಕ್ಕೆ ಎಷ್ಟೋ ಹಿನ್ನೆಲೆ ಜವಾಬ್ದಾರಿಗಳನ್ನ ಬೇಕಾಬಿಟ್ಟೆ ನಾವು ಇಂದ್ರಿಯಗಳನ್ನು ಬಿಟ್ಟಿವ ಅಂತಂದ್ರೆ ನಮ್ಮ ಶರೀರವೂ ಉಳಿಯುತ್ತ ಆರ್ಥಿಕತೆಯಿಂದ ಅದಕ್ಕೆಲ್ಲಾಕನು ಮೂಲ ಭಗವತ್ ಚಿಂತನೆ ಅನ್ನೋದೊಂದು ಪರಮೌಷಧಿ ಐತಿ ನೋಡು ಅದನ್ನ ಮಾಡಬಿಡುದಿಲ್ಲ ಕಣ್ಣು ಒತ್ತಾಟಿ ಜಗ್ತೈತಿ ಕಿವಿ ಒತ್ತಾಟಿ ಜಗ್ತೈತಿ ಚರ್ಮ ಒತ್ತಾಟಿ ಜಗ್ತೈತಿ ಬಾಯಿ ಒತ್ತಾಟಿ ಜಗ್ತೈತಿ ಮೂಗು ಒತ್ತಾಟಿ ಜಗ್ತೈತಿ ಜಗ್ಗ್ಯಾವು ಇಲ್ಲೋ ಅಂದ್ರೆ ಜಗ್ಗಿದ್ ಗೊತ್ತಾಗಲಾರ್ದಷ್ಟ ಅವ ನಮ್ಮನ್ನ ಆಳವಾಗಿ ಇದು ಇನ್ನು ನಮ್ಮನ್ನ ಇಂದ್ರಿ ಜಗ್ಗೈತಿ ಅನ್ನೋದು ನಮ್ಗೆ ಗೊತ್ತಾಗ್ಬಿಡುದಿಲ್ಲ ಯಾಕ ಅಷ್ಟ ಆ ಇಂದ್ರಿಯಗಳಲ್ಲಿ ಮಗ್ನಾಗಿ ಹಾಗಾದ್ರೆ ನೋಡಪ್ಪ ಯತಂತಶ್ಚ ಶಂಕರರು ಬರ್ತಾರೋ ಇಂದ್ರಿಯಗಳನ್ನು ಜಗ್ಗಿ ಹಿಡಿದಾಗ ಸತತಂ ಕೀರ್ತಯಿತು ನನ್ನನ್ನ ಅವಾಗೂ ವಿರತವಾಗಿ ಮಹಾತ್ಮರಿಗೆ 8 ದಿನ ಊಟ ಇರ್ದಿದ್ರು ಆ ಭಗವತ್ ಚಿಂತನೆ ಅನ್ನೋದು ಸಲಾಯನಿ ಹಂಗ ಹೋಗುತ್ತೆ ನಮಗೆ ಒಂದಿನನೂ ಊಟ ಇರ್ಲಿಲ್ಲ ಅಂದ್ರೆ ನಡೀದ್ರು ಕೆಟ್ಟ ಸಂತಾಪ ಸಂತೈಸಿದೀವಿ ಕರೆ ಹಂಗ ಬೇಡೇ ಬಿಡ್ತಾವ ಹಂಗ ಏನ್ರಿ ಇದರ ಅರ್ಥ ಕ್ವಾಟ್ 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 ಆಯುಷ್ಯ ಮುಗಿತು ಬದುಕರೆ ಸಂತೃಪ್ತಿ ಆಗಲಿಲ್ಲ ಹಂಗಾದ್ರೆ ಸತತಂ ಕೀರ್ತ ಎಂತೋ ಮಾಂ ಯತಂತಶ್ಚ ಎಡವ್ರತ
ಪರಮಾತ್ಮನ ಮೇಲೆ ಒಮ್ಮೆ ನಮ್ಮ ಅನನ್ಯ ಲಕ್ಷಣಾತ್ಮಕವಾದ ಒಂದು ಭಕ್ತಿ ನೆಲೆಕೊಂಡು ವೃತಾ ಹಿಡಿತು ಅಂತಂದ್ರ ಅದರಿಂದ ಎಂದೂ ಚ್ಯುತಿ ಆಗಬಾರ್ದಂಗ್ ಇರ್ಬೇಕು. ಅದಕ್ಕೆ ದೃಢವ್ರತ. ಈಗೊಮ್ಮೆ ಬಿಡುದು, ಅದನ್ನ ಹಿಡಿದು ಅದನ್ನೊಂದು ಹಿಡಿದು ಇನ್ನು ಹಿಡಿದು ಅದ್ರ ವೃತ ಅಲ್ಲದ, ಸರ್ವೇ ಸಾಮಾನ್ಯ. ಒಮ್ಮೆ ಭಗವಂತನನ್ನ ನಾವು ನಂಬಿ ಒಮ್ಮೆ ನಮ್ಮಲ್ಲಿ ಭಕ್ತಿ ಆವಿಷ್ಕಾರ ಆಗಿತ್ತು ಅಂದ್ರ ಅದು ಎಡೆ ಬಿಡದೆ ಅಲ್ಲೇ ಮನಸ್ಸು. ಅದಕ್ಕ ಅವರ ಮಧುಸೂದನ ಸರಸ್ವತಿ ಅವರು ಬರ್ತಾರ, ಪ್ರಾಯದ ಹುಡುಗ ಪ್ರಾಯದ ಹುಡುಗಿ ಮೇಲೆ ಒಮ್ಮೆ ಮನಸ್ಸು ಮಾಡಿತ್ತಂದ್ರ ಅವ್ರಿಬ್ರು ಚಿತ್ತದಲ್ಲಿ ಏನೈತಿ ಅಂದ್ರ ಹುಡುಗನ ಚಿತ್ತದಾಗ ಹುಡುಗಿಲ್ಲ, ಹುಡುಗಿ ಚಿತ್ತನ್ಯಾಗ ಹುಡುಗ. ಆ ಚಿತ್ತ ಎಂದು ಅವ್ರು ಏನಾರು ಮಾಡ್ತಾರಂದ್ರ ಮಾಡ್ತಾರ ಕೆಲಸ, ಕರಿ ಚಿತ್ತದಾಗ ಅದ ಧಾರಣೆ. ಚಿತ್ತದೊಳಗೆ ಏನ್ ಮಾಡ್ತೈತಿ. ಹಂಗಾದ್ರೆ ಚಿತ್ತದಲ್ಲಿ ಅದೇ ನಮಗ ಭಗವಂತನ ಇತ್ತು ಅಂತಂದ್ರ ದೃಢವ್ರತ. ಎಂದೂ ಚ್ಯುತಿ ದೃಢವ್ರತ. ಹಂಗಾದ್ರ ಆ ದೃಢವ್ರತವನ್ನು ಇದ್ದಾಗ ನಮಶ್ಯಂತಶ್ಚಮ ವಂದನೆಗಳನ್ನು ರಾಮಚಾರ. ಯಾರ್ಯಾರು ಭಗವಂತನಿಗೆ ನಮಸ್ಕಾರ ಮಾಡಂದ್ರ ಮಾಡ್ತೀವಿ, ನಮ್ಮ ಹೃದಯ ಪರಿವರ್ತನೆ ಆದಾಗ ನಮಸ್ಕಾರ ಮಾಡಿ. ನಾವು ಹೊರಗಿದ್ರು ಅವ್ ಇಲ್ಲದಾನತ್ತ ಗುಡಿ ಕಡೆ ಕೈ ಮಾಡಿ ನಮಸ್ಕಾರ. ಏನೋ ದೇವ್ರ ಗುಡಿ ಆಗೈತಿ ಮತ್ ಹೊರಗ್ ಕೈ ಮಾಡಿ ಅಂದ್ರೆ ಎಲ್ಲಾ ಕಡೆ ಅದ. ನೀವು ಶಾಸ್ತ್ರ ಕೇಳಿ ನೀವ ಹಂಗ ಭಾವನೆ ಮೂಡಿಸ್ತೈತಿ. ನಮ್ಮನ್ನೇನ್ ಮಾಡಿಸ್ತೈತಿ, ಭಾವನೆ ಮೂಡಿಸ್ತೈತಿ. ಹಂಗಾದ್ರ ಕೈ. ಹಂಗಾದ್ರೆ ಈ ದೃಢ ವೃತ್ತದಿಂದ ಏನ್ ಮಾಡ್ತೈತಿ, ಭಗವಂತನ ಆರಾಧನೆ ನಮಶ್ಯ. ಈ ನಮಸ್ಕಾರ ಭಗವಂತನಿಗೆ ಇನ್ ಏನ್ ಅರ್ಪಣ ಕೊಳೆನಿಲ್ಲ, ಈ ನಮಸ್ಕಾರನ ಹೆಚ್ಚಿಂದ. ನಮಸ್ಕಾರ ಮಾಡೋದ್ರೊಳಗ ಮತ್ತ ಅವು ಬೇರೆ ಬೇರೆ ನಮಸ್ಕಾರ ಅದಾವ. ಬಾಯಿ ನಮಸ್ಕಾರ ಒಂದು ಬೇರೆ ಇರ್ತೈತಿ. ನಮಸ್ಕಾರ ರೀ ಆ ಕಡೆ ಇವನು ನಮಸ್ಕಾರ. ಯಾನ್ ಕೈ ಇಲ್ಲ ಕಾಲಿಲ್ಲ, ಕೈ ಮುಗಿದ್ ಹಿಂಗ ನಾವು ಶರಣ ಬಾಯಿದಾಗ ನಮಸ್ಕಾರ ಆಕೈತಿ, ಏನ್ ಬರೀ ಬಾಯಿದಿಂದ ನಮಸ್ಕಾರ. ಹಂಗಾದ್ರೆ ಇವ್ರು ಬಾಯಿದಿಂದ ಮಾಡ್ತಾರಂದ್ರ ಇನ್ನೂ ಅಹಂಕಾರದ ಬೇರ ಆಳವಾಗಿತ್ತಂತ ಅದ್ರ. ನಮ್ಮಲ್ಲಿ ಅಹಂಕಾರದ ಬೇರಾಗಿತ್ತಂದ್ರ ನಾನ್ ನಮಸ್ಕಾರ ಎದ್ದೇನ, ಅದಕ್ಕೆ ನಮಸ್ಕಾರಕ್ಕ ಎದ್ದೇನ ಅನ್ನೋದಕ್ಕ ಏನೋ ಭಾವನೆ ನಮ್ಮಲ್ಲಿ ಪರಿವರ್ತನೆ ಎಷ್ಟು ಇರ್ಬೇಕು ಅಂತಂದ್ರ ವಿನೀತ ಭಾವನೆ ನಮ್ಮಲ್ಲಿ ತಯಾರಾಗಿತ್ತಂದ್ರ ಆ ನಮಸ್ಕಾರನ ಬೇರೆ. ಅದಕ್ಕೆ ದಂಡಾಯಮಾನವಾಗಿ ದಂಡಾಯಮಾನವಾಗಿ ನಮಸ್ಕಾರ. ಭಗವಂತನಲ್ಲಿ ಅಷ್ಟು ಅನನ್ಯ ಪ್ರೇಮನೆ. ಅಷ್ಟು ದಂಡಾಯಮಾನವಾಗಿ ಅವ ನೆಲಕ್ಕೆ ಬೀಳ್ಬೇಕಾದ್ರ ದುರಹಂಕಾರ ಅನ್ನೋದು ಮಳಿಕೆನ ಕಿತ್ತು ಹೊರ ಹೋಗಿದ್ ಬಿಟ್ಟಿರ್ತಾನೋ. ನಮಶ್ಯಂತಶ್ಚಮ ನಿತ್ಯಾಯುಕ್ತ ಉಪವಾಸ. ಹಿಂಗ ಅನುದಿನ ಬಿಡದೇನ ಒಂದು ದಿನದ ಚಿಂತನೆ ಮಾಡೋದು ಏನಿಲ್ಲ, ಒಂದು ತಾಸಿನ ಚಿಂತನೆ ಇಲ್ಲ. ನಮ್ಮದು ಇದನ್ನ ಬೀಳುತ್ತ ಸಂಸಾರ ಒಂದು ದಿನ ಮಾಡಿ ನಡಿತೈತೇನ, 2 ದಿನ, ವರ್ಷ 2 ವರ್ಷ ಆಯ್ತೇನ, ಪ್ರಪಂಚ ಎಲ್ ತನಕ ಮಾಡ್ಬೇಕು ನಾವು. ಶರೀರ ಬೀಳುವವರೆಗನು ಇರ್ಬೇಕು. ಹಿಂಗಾದ್ರೆ ಇದು ಒಂದು ಅವಿಭಾಜ್ಯಂಗ ಮಾಡಿ ಶರೀರ ಬೀಳುವವರೆಗನು ನಿತ್ಯದಲ್ಲಿ ಭಗವತ್ ಚಿಂತನೆಯನ್ನು ಅದೇನ್ ಮಾಡ್ತತಿ, ಮನುಷ್ಯನಿಗೊಂದು ಒಳ್ಳೆ ತರದ ಬುದ್ಧಿನೂ ತಂದು. ಆ ಆ ಬುದ್ಧಿ ಏನ್ ಮಾಡ್ತತಿ, ನಮ್ಮನ್ನು ಮುನ್ನಡೆ ನಡೆಸ್ತತಿ. ಹಿಂಗ್ ಮಾಡಿದ್ರೆ ನಮಗೆ ಉಳಿತದೆ, ಹಿಂಗ್ ಮಾಡೋದ್ರಿಂದ ನಮಗೆ ಎಷ್ಟೋ ಕೆಡಕ. ಹಾಗಾದ್ರೆ ಬುದ್ಧಿವಂತ ಮನುಷ್ಯ ಈ ಭಾವನೆ ಹಿಡಿಲಿಲ್ಲ ಅಂದ್ರ ಕೆಡಿಕಿನ ಕಡೆನೆ ಹೆಚ್ಚು ಓಡುದು ಒಂದು ನೈಸರ್ಗಿಕ. ಅದನ್ನು ಬಿಡಿಸ್ಲಾಕ ಏನ್ ಮಾಡ್ತಾನೋ, ನಿತ್ಯ ಯುಕ್ತ ಉಪವಾಸ ಯಾವಾಗಲೂ ಇದು ಮಾಡಿ 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 ಅಂತಃಕರಣ ಪರಿಪಕ್ವ ಆಗಿ ಸಜ್ಜಾತು ಅಂದ್ರ ಜ್ಞಾನ ಯಜ್ಞೇನ ಚಾತ್ಯನ್ಯೋ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ವೇನ ಬಹುಧಾ ವಿಶ್ವತೋ ಮುಖ. ಆಗ ಜ್ಞಾನ ಅಂತ. ಈ ತೆಳಗಿನ ಭಕ್ತಿನ ಬೇರೆ, ಮ್ಯಾಲಿನ ಭಕ್ತಿನ ಬೇರೆ. ತೆಳಗಿನ ಭಕ್ತಿ ಏನ್ ಮಾಡ್ತತಿ, ಅಂತಃಕರಣ ಶುದ್ಧಿ ಮಾಡ್ತತಿ. ಮುನ್ನವೇ ಭಕ್ತಿ ಕ್ರಿಯೆಯಿಂದಂ ನೆರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಸಮುನ್ನತ ಸದ್ಗಣ ಗುಣ ಸಂಪನ್ನಕ್ಕೆ
ನಿಜ ಸ್ವರೂಪಮಿದರೋ ಗೌಣಿ ಭಕ್ತಿಯನ್ನ ನಾವು ಭಗವಂತನ ಆರಾಧನೆ ಪೂಜಾ ಇದನ್ನ ಎಲ್ಲಾ ಮಾಡೋಣದ್ರಿಂದ ಒಂದು ಡೈಗ್ರಾಮ್ ತೋರಿಸಬಹುದು. ಇದರಿಂದ ನಮಗ ಮನೆ ಪಥ ದಾರಿ ಸಿಗ್ತದೆ. ಅದು ಈ ಜನ್ಮದಲ್ಲಿ ಸಿಗಲಿಲ್ಲ ಅಂದ್ರೂ ಮುಂದಿನ ಜನ್ಮದಲ್ಲೇ ನಮ್ಗೆ ಅವಶ್ಯವಾಗಿ ಅದು ಪ್ರಾಪ್ತಿ ಆಗ್ತದೆ ಇರ್ತೈತಿ. ಹಂಗಾದ್ರ ಈ ಅಂತಃಕರಣ ಶುದ್ಧಿ ಮಾಡುವಂತ ಭಕ್ತಿ ಸಜ್ಜಾತ ಅಂದ್ರ ವಿವೇಕೋದಯಾಗಿ ಜ್ಞಾನ. ಜ್ಞಾನ ಅಂತಂದ್ರ ವೇದ ದರ್ಶನಂ ಜ್ಞಾನ ಅಂತ ಹಿಂಗ ಹೇಳ್ತಾರೆ. ಈ ಜ್ಞಾನ ಏನಾಗತೈತಿ, ಒಂದು ವಸ್ತುವನ್ನ ನಾವ ಸಮರ್ಪಕವಾಗಿ ನೋಡ್ಬೇಕಾಗಿ ಸಮರ್ಪಕವಾಗಿ ನಾವ ಒಂದ್ ಎಮ್ಮೆ ಹಗ್ಗ ಹರ್ಕೊಂಡೈತಿ ಎಣ್ಣೆಯೋ ಎತ್ತೋ ಏನೋ ಹಗ್ಗ ಹರ್ಕೊಂಡ ಆ ಕಣ್ಣಿಗೆ ಕಟ್ಲಾಕ್ ಬರ್ಲಿಲ್ಲ ಅಂದ್ರ ತೆಗೆದು ಹೋಗಿತ್ತು ಮತ್ತೊಂದು ಕಟ್ಟು ಸಾಯಂಕಾಲ ಮುಸ್ಸಂಜೆ ತರ ಪೂರ್ಣ ಕತ್ಲಿನೂ ಆಗಿಲ್ಲ ಪೂರ್ಣ ಯಾಕ ಪೂರ್ಣ ಬೆಳಕಿನಾಗ ಹಗ್ಗ ಕಾಣ್ತೈತಿ, ಪೂರ್ಣ ಕತ್ಲ್ಯಾಗ ಹಗ್ಗ ಕಾಣಂಗಿಲ್ಲ. ಅಜ್ಞಾನದೊಳಗೆ ದೇವ್ರ ಕಾಣಂಗಿಲ್ಲ, ಪೂರ್ಣ ಬೆಳಕು ಬರ್ತಂದ್ರ ಕಾಣ ದೃಷ್ಟಾಂತ ಕೊಡ್ಬೇಕಾಗಿತ್ತು. ಯಾಕ ಅಂತಂದ್ರ ಈ ಹಗ್ಗ ಆ ಕಡೆ ಅವ್ ಬಂದ ಅಂದ್ರ ಹಾವಿನ ಜೊತೆ ಕಾಣ ಹಾವಿನ ಯಾಕ ಅದಕ್ಕ ಸಾದೃಶ್ಯ ಐತಿ. ಹಾವಿಗೆ ಹಗ್ಗಕ್ಕೆ ಏನೈತಿ ಹಾವು ಹೊತ್ತ ಅದೇನು ಇವನಿಗೆ ಏನಾಗಕ್ಕಿತ್ತು ಯಾಕ ಇದಕ್ಕ ಅಧ್ಯಾಸ ಅಂತ ಹಾವಿನ ಗಟ್ಲೆ ಕಾಣ್ತು ಅಂಜ್ ಹಿಂದ ಸರದ ದಾರಿ ಹಿಡಿದು ಮತ್ತೊಬ್ಬ ಯಾವ ನೋಡು ಅವಂದ ಇಬ್ರು ನಾವು ನಿತ್ತು ಮಾತಾಡಕೈತಾರ ಹಾವಾಗಿದ್ರ ಅದ ಸಣ್ಣ ಸರ್ಕೋತ ಅದ ಹಾವು ಆತ ಅಂತ ಏನ್ ಅಂತಿ ಬಾಳ್ ಮಾಡಿ ಭೂಮಿ ಬಿರುಕಿರ್ಬೇಕು, ಭೂಮಿ ಬಿರುಕಿರ್ಬೇಕನ್ನ ಹಾವು ಅಲ್ಲದ ಭೂಮಿ ಬಿರುಕು ಏನ್ ದಿನ ದಂಜಿನ ಕಾಲ ಆಗದ ನೀರ್ ಹೊಯ್ತಿ ಎಲ್ಲೇದಿ ಭೂಮಿ ಬಿರುಕ ಒಬ್ಬ ಬಂದ ಮತ್ತೊಬ್ಬ ಏನಂದ ಯಾರಿಗೋ ಹಿಂಗ್ಯಾಕ್ ಮಾತಾಡಕತ್ತ ಬಂದಂದ ನೋಡಿ ಇವ್ ಹಾವು ತಾನು ನನಗಾನ ಹಾವಿನ ಗತಿ ಕಾಣ ಅಂತ ಆನತಿ ಹೆಚ್ಚಿನ ಕಾಲಾಗಿ ನೀರು ಹೊಡಿತಾ ಭೂಮಿ ಬಿರುಕಿದ್ದು ಎತ್ತರ ಮೂತ್ರ ವಿಸರ್ಜನೆ ಮಾಡಿರ್ಬೇಕ ಅವ ಅಂದ. ಒಂದ್ ಹಗ್ಗದ ಮ್ಯಾಲ ಮೂತ್ರ ವಿಸರ್ಜನೆ ಮಾಡಿದ್ದ ಅವ ಒಂದ್ ಭೂಮಿ ಬಿರುಕತ್ತಿ ಒಂದ್ ಇದು ಹಾವು ಅಂದ. ಹಾವಿನ ಜ್ಞಾನ ಇದನ್ನ ಹಗ್ಗದ ಜ್ಞಾನ ಆಗಲೇ ಇಲ್ಲ ಅಂತಂದ್ರ ಏನಾಕತಿ, ನೀ ಎಷ್ಟು ಬೇಕಾದಷ್ಟು ಭಕ್ತಿ ಮಾಡ, ಎಷ್ಟು ಬೇಕಾದಷ್ಟು ಉಪವಾಸಗಳ ಮಾಡ, ಹಾವೆಂದು ಯಾಕ ಈ ಭಕ್ತಿ ಈ ಭಾವ ಜ್ಞಾನಕ್ಕ ವಿರೋಧ ಬೇರೆ ಅಜ್ಞಾನದ ಮಟ್ಟಿ ಅಂತ ಏನ ಕರ್ಮ ಉಪಾಸನೆ. ನಾವ ಆ ಹಾವ ನೋಡಿ ನಾಳೆ ನಿನಗ್ ತೆಂಗಿನಕಾಯಿ ಹೊಡಿತಾನ ಹೋಗಪ್ಪ ಇಲ್ಲಿ 10 ಸರಿ ಕೈ ಮುಗಿದ್ರೆ ಹೋಗತ್ತೆ ಅನ್ನೋದು ಯಾಕೆ ಹೋಗಂಗಿಲ್ಲ? ಕೈ ಮುಗಿದು ತೆಂಗಿನಕಾಯಿ ಹೊಡಿದು ಅದ ಅಜ್ಞಾನದ ಒಂದು ಅವಿಭಾಜ್ಯ. ಅಜ್ಞಾನ ಮಟ್ಟಿನ ಹಂಗಾಗಕ್ ಬರುದಿಲ್ಲ. ಅವ್ರ ಇದ ನಿಮ್ ಕುಲದೇವ್ರದ ಐತಿತ್ತು ಅಂದ್ರೆ ಇದು ಸುತ್ತರ್ಗುದನಲ್ಲ ಎಷ್ಟು ಸುತ್ತರಿಗಿರೋದು ಏನು ಹಗ್ಗ ತಿಳಿದಾಗ ಹಾವು ಹೋಗುದೈತಿ. ಎಷ್ಟು ಸುತ್ತ ಹಗ್ಗ ತಿಳಿದಾಗ ಹಾವು ಹಂಗಾದ್ರೆ ದಿನ ಅವನ್ ಪೀಡ್ಸಾಕಿತ್ತು ದಿನ ಏನ್ ಚೇಂಜ್ ಮಾಡಿ ಬರಾವ ಆ ಕಡೆ ಬ್ಯಾಟ್ರಿ ಅವ್ ಬಂದ ಯಾನ್ ಒಬ್ಬ ದಿನ ಹಿಚಿಕಿದ ಬ್ಯಾಟ್ರಿ ಕಾಣಿಗಳಿಗೆ ಬ್ಯಾಟ್ರಿಯಾಗ ಏನಾಯ್ತು ಫಸ್ಟ್ ಹಗ್ಗದ ಜ್ಞಾನ ಆಯ್ತು. ಅವಾಗ ಏನದ ಮರಯ ಎಷ್ಟು ನಾನು ಸಂತಾಪ ಕೊಡ್ತೀನಿ ಎಷ್ಟು ಅಂತೀನಿ ಎಲ್ಲಾ ಭಯಾನಕಗಳ ಒಂದು ಜ್ಞಾನದಿಂದ ಗೊತ್ತಿಲ್ಲ. ಆ ಜ್ಞಾನ ಏನಾಗೈತಿ ಮೊದಲಿದ್ದ ಅಧ್ಯಾಸಿಕ ಅಂತ ಶಂಕರ್ ಅದಕ್ಕೊಂದು ಪಾರಿಭಾಷಿಕ ಶಬ್ದ ಅಧ್ಯಾಸ. ಅದನ್ನ ನಮ್ಮ ನಾಡು ನುಡಿಯೊಳಗೆ ಹೇಳ್ಬೇಕಾದ್ರೆ ಭ್ರಮೆ ಭ್ರಾಂತಿ ವಿಪರೀತ ಜ್ಞಾನ ಅಂತ. ಈ ದೃಷ್ಟಾಂತದಂತೆ ಈ ಜಗತ್ತನ್ನ ನೋಡಿದಗಳಿಗೆ ಏನಾಗತೈತಿ ಇದೊಂದು ಸತ್ಯಲ ಒಂದು ಸತ್ಯ. ಯಾಕ ಇದು ಎಂದೋ ತಲತಲಾಂತರವಾಗಿ ಬಂದೈತಿ. ಇದರಲ್ಲಿ ಇದ್ದ ವ್ಯಕ್ತಿಗಳು ಎಷ್ಟೋ ಸರ್ ಹೋಗ್ಲಕತ್ಯಾವ ಆದ್ರೆ ಇದು ಇರಂಗನ ಐತ್ಲೆ
ಭೂಮಿ ಇರಂಗ ನೀರ್ ಇರಂಗ ಬೆಂಕಿ ಗಾಳಿ ಆಕಾಶ ಎಲ್ಲ. ಹಿಂಗಾದ್ರೆ ಈ ಜಗತ್ತೊಂದು ಸತ್ಯ ಅಂತ ಹಗ್ಗದೊಳಗ ಹಾವ ನೋಡಿದಾಗ ಜಾಗತಿಕ ಈ ವಸ್ತು ಸತ್ಯ ಅಂತ ಭ್ರಮೆ ಏನಕತಿ ಇದು ಭ್ರಮೆ. ಇದಕ್ಕ ಅಧ್ಯಾಸ. ಇದು ಭ್ರಮೆ ಮೂಡಿ ಏನ್ ಮಾಡ್ತು, ಜೀವನನ್ನ ಪರಮಾತ್ಮನ ಜ್ಞಾನ ಆಗ್ಬಿಡ್ಲಿಲ್ಲ. ಅಧ್ಯಾಸ ಏನ್ ಮಾಡ್ತು, ಹಗ್ಗದ ಜ್ಞಾನ ಹೆಂಗ ಹಾವ ಆಗ್ಬಿಡ್ಲಿಲ್ಲ ನೋಡ, ಹಿಂಗ ಜಗತ್ತಿನ ಜ್ಞಾನ ನಮ್ಮನ್ನು ಪರಮಾತ್ಮನ ಕಡೆ ಹೋಗುದಿಲ್ಲ. ಇಲ್ಲ ಈ ಶರೀರ ಜ್ಞಾನ ಒಳಗಿರೋ ಆತ್ಮನ ಸಾಕ್ಷಾತ್ಕಾರ ಮಾಡಬಿಡ್ಲಿಲ್ಲ. ಏನ್ ಮಾಡ್ತಾವು, ಏನ್ ಶರೀರ ಸತ್ಯ ಇರ್ತದಲ್ಲ, ನೀವು ಶಾಸ್ತ್ರಕರೇ ಹೆಂಗ್ ಹೋಗ್ತೀರಿ, ಜಗ ಸುಳ್ಳತಾನು ಮಾರಾಯ, ಅವಂಗೇನಾರ ತಿಳಿಯಾಗ ಸುದ್ದಿ ಆಗೋದು, ಈ ಶರೀರ ಸುಳ್ಳತಾನ ಅಂತ ಹೇಳ್ಪ ನೋಡು. ಇದಕ್ಕೆ ಶಾಸ್ತ್ರಕಾರ ತಿಂಗತಾನ. ಯಾಕ, ಅದೊಂದು ಅವಿಭಾಜ್ಯವಾದ ಅಜ್ಞಾನ ಇರುವುದು ಅಭ್ಯಾಸದಿಂದ ನಮ್ಗೆಲ್ಲ. ಹಂಗಾದ್ರೆ ಯಾವಾಗ ಸದ್ಗುರುಗಳ ಮುಖಾಂತರವಾಗಿ ನಾವು ಅದಕ್ಕೆ ಪಾರಿಭಾಷಿಕ ಶಬ್ದ ಅಂತಿರ್ತಾರ, ಹಗ್ಗದ ಜ್ಞಾನಕ್ಕೆ ಅಧಿಷ್ಠಾನ ಅಂತ ಕರೀತಾರೆ, ಹಾವಿಗೆ ಅಧ್ಯಾಸದ ಕಾರ್ಯ ಅಂತ. ಹಂಗಾದ್ರೆ ಸದ್ಗುರುಗಳು ಏನ್ ಮಾಡ್ತಾರು, ಜಗತ್ತಿ ಅಂತ ಏನ್ ನಿನಗೆ ಅಧ್ಯಾಸದ ವಸ್ತು ಅದಕ್ಕೆ ಮೂಲ ಅಧಿಷ್ಠಾನವಾದಂತ ಪರಮಾತ್ಮನ ಮುಚ್ಚೈತಿ. ಸದ್ಗುರುಗಳ ಅಧಿಷ್ಠಾನ ಜ್ಞಾನ ಮಾಡಿದ್ರೆ ಏನ್ ಮಾಡಿದ್ರು ಅಂತಂದ್ರೆ, ಈ ಜಗತ್ ಅನ್ನೋದು ಏನೊಂದು ವ್ಯವಸ್ಥೆ ನಮಗೆ ಬೇರೆ ಕಾಣ್ತದೆ ನೋಡ, ಶರೀರ ಅನ್ನೋದೊಂದು ಏನು ಸತ್ಯ ಅಂತ ಕಾಣ್ತದೆ ನೋಡ, ಇದನ್ನ ತೆಗೆದು ಈ ಶರೀರ ರಾಜಿಗಿರುವಂತ ಸಚ್ಚಿದಾನಂದ ರೂಪ ಏನ್ ಆತ್ಮಜ್ಞರು, ಅದು ಸಚ್ಚಿದಾನಂದ ರೂಪ ಪರಮಾತ್ಮನೋடு ನೀವು ಒಂದೇ ಆಗಲ್ಲ ಯೋಗಿ. ಶರೀರಗಳ ಸ್ತ್ರೀ ಆಕಾರ ಇರ್ಬೋದು, ಶರೀರಗಳ ಪುರುಷ ಆಕಾರ ಇರ್ಬೋದು, ಇವುಗಳನ್ನ ಭೇದೆಲ್ಲ ಅಳಿಸ್ಬಿಟ್ಟು ಏನಾಯ್ತು, ಭೇದೆಲ್ಲ ತೆಗೆದು ಬಿಟ್ಟು ಅಧ್ಯಾಸ ಅಂತಂದ್ರೆ ಅದನ್ನ ಶಂಕರ, ಇಡೀ ಶಂಕರ ಸಾಹಿತ್ಯವನ್ನು ನೋಡ್ರಿ ಇದನ್ನ ಹೆಚ್ಚು ಪ್ರತಿಪಾದನೆ ಅವರ ಇಡೀ ಸಾಹಿತ್ಯ. ಅದಕ್ಕೆ ಮಧ್ವ ಸಾಹಿತ್ಯನೂ ಒಂದು ಬೇರೆ ಐತಿ, ರಾಮಾನುಜರದು ಒಂದು ಬೇರೆ ಐತಿ, ವಲ್ಲಭಾಚಾರ್ಯದ ಒಂದು ಬೇರೆ ಐತಿ, ರಾಮತೀರ್ಥರದ ಒಂದು ಬೇರೆ, ಇವೆಲ್ಲ ಬೇರೆ ಬೇರೆ ಹೇಳಿಕೆ ಅಂತ ಹೇಳ್ತಾವ. ಆದ್ರೂ ಈ ಭ್ರಮೆ ನೈಸರ್ಗಿಕೋ ಎಂ ಲೋಕ ವ್ಯವಹಾರ ಅಂತ ಶಂಕರ ಬರ್ಯಾಗ, ಇದು ಅಜ್ಞಾನ ಐತಿ ಅನ್ನೋದು ಗೊತ್ತಾಗಲಾರದು, ಇದನ್ನ ಒಂದು ನೈಸರ್ಗಿಕ ತನ್ನಿಂದ ತಾನೇ ನಮ್ಮದು ನಡೆಯುವಂತ ವ್ಯವಹಾರಕ ಮಾನವನಲ್ಲಿ ಭ್ರಮೆ ಒಳಗ ಇದೊಂದು ನಿಶ್ಚಯ ಆಗಿದೆ. ಎಲ್ಲ ಕರೆನ ಆಯ್ತದೆ. ಹಂಗಾದ್ರೆ ಈ ನೈಸರ್ಗಿಕ ವ್ಯವಹಾರವನ್ನ ಕಣ್ಣು ತೆರೆದು ನೋಡುವಷ್ಟು ನಾವು ಸಶಕ್ತರಾಗಲಿಲ್ಲ. ಯಾವಾಗ ಸದ್ಗುರುಗಳ ಮುಖಾಂತರ ಇದನ್ನ ಕೇಳ್ತೀವಿ, ಅವರ ಹಗ್ಗದ ಜ್ಞಾನ ಹೆಂಗ್ ಮಾಡಿಕೊಟ್ರು ನೋಡ, ಹಂಗ ಪರಮಾತ್ಮ ಈ ಜಗತ್ ಭ್ರಮಿಗೆ ಅಧಿಷ್ಠಾನದ ಅವನ ಜ್ಞಾನ ಆತಂತಂದ್ರ ಜಗತ್ತೆಲ್ಲ ಭಾವನೆ ತೆಗೆದು ಅವಾಗ ಬ್ರಹ್ಮ ಸ್ವರೂಪನ ನೋಡಕ್ ಈ ಜ್ಞಾನ ಏನ್ ಮಾಡ್ತೈತಿ ಅಂತಂದ್ರ, ಜ್ಞಾನ ಯಜ್ಞೇನ ಯಜಂತೋ ಮಾಂ, ಜ್ಞಾನ ಯಜ್ಞ ಹಿಂಗ ನೋಡ್ಲ ಎಲ್ಲಿ ನೀ ಹಾವ ಹಗ್ಗ ಹಾವ ಭೂಮಿ ಬುರುಕ ಜಲಧಾರಿ ಭೂಮಾಲಿ ಅಂತ ಏನ್ ನೀನ್ ನೋಡ್ತಿದ್ ನೋಡ, ಅದೆಲ್ಲ ಹಗ್ಗನ ಹೆಂಗೈತಿ ನೋಡ, ಹಂಗಿದ ಮನುಷ್ಯ ಬೇರೆ, ಗುಡ್ಡ ಬೇರೆ, ಆದ್ ಬೇರೆ, ಇದ್ ಬೇರೆ, ಆ ದೇವ್ರ ಬೇರೆ, ಈ ದೇವ್ರ ಬೇರೆ ಅಂತ ಏನ್ ನೋಡ್ತಿದ್ವಿ ನೋಡ, ತೆಗೆದು. ಯಾಕ, ಅದರ ವ್ಯವಸ್ಥಾನ ಹಂಗ ಹೇಳ್ತಾರೆ. ಸ್ಮೃತಿ ರೂಪ ಪರತ್ರ ಪೂರ್ವ ದೃಷ್ಟಾವಭಾಸೋ ಅಧ್ಯಾಸ ಅಂತ ಹೇಳಿ ಶಂಕರರ ಬ್ರಹ್ಮಸೂತ್ರದಲ್ಲಿ ಬರದ ವಿವರಣೆಯನ್ನು ನೀಡಿ ಸ್ವಲ್ಪದ್ರಾಗ ಹೇಳಿದೆ. ತಸ್ಮಿನ್ ಬುದ್ಧಿ ಆವಭಾಸ ಅಧ್ಯಾಸ ಸಾಮಾನ್ಯ. ಇದ ನಮ್ಗೆಲ್ಲರಲ್ಲಿ ಐತಿ, ಅನುಕೂಲದ ಎಲ್ಲಾರ ಹನಾಣ. ಇದು ನೈಸರ್ಗಿಕ ಕ್ರಿಯಾ ಅಂತ ಎಲ್ಲರಿಗೂ ಇದು ಅಜ್ಞಾನ. ಅಜ್ಞಾನ ನಾನು ಒಬ್ಬನಲ್ಲಿ ಇರ್ಬೇಕು, ಎಲ್ಲಾರಲ್ಲಿ ಹೆಂಗಿರ್ತೈತಿ ಅದ ಹಿಂಗೈತಿವ್ ನಾವು, ಎಲ್ಲಾರಲ್ಲೇನ ಹಾಸೊಪ್ಪಾಗಿದ್ದಿತ್ತು ಅಂತ ಅನ್ನೋದ್ರಿಂದ ನೈಸರ್ಗಿಕ ಕ್ರಿಯೆ. ಯಾರು ವಿಚಾರಕ್ಕೆ ಅವಕಾಶ ಕೊಡ್ಲಿಲ್ಲ. ಯಾವೊಬ್ಬ ಯಾವ ಆ ಭಕ್ತಿಯನ್ನ ಮಾಡಿ ಅಂತಃಕರಣ ಶುದ್ಧಿಯಾಗಿತ್ತು ನೋಡು, ಅವ ಇದಕ್ಕೆ ಅವಕಾಶ ಕೊಡ್ತಾನ. ಅದಕ್ಕೇನ್ ಮಾಡ್ತಾರೋ, ಬಳಿಕಾಭವದವರು ಸುಕೃತವನೇಕ ಫಲಿಸಲು ಪುರುಷಂಗೌದು. ಆ ವಿವೇಕ ಏನ್ ಮಾಡ್ತೈತಿ, ಸದ್ಗುರುಗಳು ಹೇಳಿದ್ದನ್ನ ತಲೆಯಾಗಿಟ್ಕೊಂಡು ಅದರ ಆಕಾರ ನೋಡಕ್, ಅದನ್ನ ನೋಡಿದ ನಂತರ ಏನಾಕತಿ, ಸತ್ಯಾಂಶ ನಮಗ ಮನವರಿಕೆ. ಈಗ ಏನಾಗೈತಿ, ಸತ್ಯಾಂಶನ ಮುಚ್ಚೈತಿ, ತಪ್ಪ ಅಂಶನ ನಾವೆಲ್ಲ ಹಿಡ್ಕೊಂಡು ತಪ್ಪ ಶರೀರ ನಂಬದಂತ ಹಿಡ್ಕೊಂಡು ಕೂತದ್ದು ತಪ್ಪ ಇದು ಭಾವನೆ.
ಯಾಕಂದ್ರೆ ಇದ್ರಲ್ಲಿ ಏನೋ ಜೀವನ ಮಾಡಕ್ ಬರಲ್ಲ. ಜಗತ್ತ ಸತ್ಯ ಅಂತ ತಿಳ್ಕೊಂಡು ಕೂತ ಇದೊಂದು ಭ್ರಮೆ. ಮತ್ ನಿಮಗ್ ಹಗಲೆಲ್ಲ ಹೇಳ ನನಗ್ ಹೂ ತಂದು ಕೊಡ್ರಿಪ್ಪ ಅಂದ್ರ ಇದು ಒಂದ್ ತಂದ್ ಹೂ ಕೊಡ್ತೀವಿ. ಯಾಕ ಹೂ ಒಂದು ವಸ್ತು ಐತಿ. ಒಂದಿಷ್ಟು ಎಲಿ ತಂದು ಕೊಡ್ರಿಪ್ಪ ಅಂತ ತಂದು ಕೊಡ್ತೀವಿ. ಮಾಯಕ್ ತಂದು ಕೊಡ್ರಂತ ಜಗತ್ತು ತಂದು ಕೊಡ್ರಿರ್ತಾನೆ ಯಾರೊಬ್ಬರು ತಂದು ಕೊಡ್ತೀರಿ ನೀವು? ಯಾಕೆ ತಂದು ಕೊಡಕ್ ಆಗುತ್ತೆ? ಅದು ವಸ್ತು ಅಲ್ಲ ಅಂತ. ಅದ್ ಹೆಂಗ ಶಿಲ್ಪಿಯಾಗಿನ ಬೆಳ್ಳಿ ಅದೊಂದು ವಸ್ತು ಅನ್ನೋದೇ ಅದು ಭ್ರಮಾತ್ಮಕವಾದ ವಿಷಯ. ಹಗ್ಗದೊಳಗಿನ ಹಾವೇನೋ ಅದೊಂದು ವಸ್ತು ಅನ್ನೋದೇ ಭ್ರಮಾತ್ಮಕವಾದ ವಿಷಯ. ಶಿಲ್ಪಿ ಅದರಾಗ ಹಗ್ಗದಾಗ ಇಲ್ಲ ಹೂಮಾಲಿ ಅದೇನೋ ಒಂದು ವಸ್ತು ಅನ್ನೋ. ಹಿಂಗಾದ್ರೆ ಈ ಜಾಗತಿಕದಲ್ಲಿ ಇರುವಂತಹ ಎಲ್ಲ ವಸ್ತು ಐತಿಹಾಸಿಕವಾಗಿ ಮನದಟ್ಟಾದದ್ದನ್ನ ಭ್ರಮೆ ನಿರಸನ ಮಾಡ್ತಾರೆ. ಅವಾಗ ಏನಾಯ್ತು ಅವಾಗ ಅದಕ್ಕ ಅರ್ಥಾಧ್ಯಾಸ ಜ್ಞಾನಾಧ್ಯಾಸ ಇವೆಲ್ಲ ಏನದವು ಅತಿ ಸೂಕ್ಷ್ಮ ವಿಚಾರ ಮಾಡ್ತಂದ್ರೆ ಇವತ್ತರ ಗೊತ್ತಿಗೆ ಬೀಳುದು. ಯಾಕಂದ್ರ ಇದು ಇಷ್ಟು ಹೇಳುದು ಸ್ಥೂಲ ವಿಚಾರಗಳು. ಆಳವಾಗಿ ವಿಚಾರ ಮಾಡ್ತೀನಿ ಅಂದ್ರ ಅದಕ್ಕೆ ಅರ್ಥಾಧ್ಯಾಸ ಜ್ಞಾನಾಧ್ಯಾಸ ಧರ್ಮೀಯ ಅಧ್ಯಾಸ ಇವೆಲ್ಲ ಆಗೋಣ ಮನುಷ್ಯನಿಗೆ ಅಂತೂ ಇದು ಏನ್ ನಮಗ್ ತಿಳಿಲಾರ ಸಂಗತಿಗಳು ಕಟ್ಟು ಬಿಡುತ್ತೆ. ಸೋಮ ಶಿವಾಯ ಅನ್ನೋ ಒಂದು ಅನ್ಕೋತ ಕೂತ್ಬಿಡುದು ಇದಕ್ಕೆಲ್ಲ ಯಾಕೆ ಬತ್ತಿ ಕುಡಿದ ಹಿಂಗ ಜೀವ ಅಧ್ಯಾಸ ನಿವಾರಣೆ ಮಾಡ ಶಿವಾಯ ಅನ್ಮ ಅಂದ್ರ ನಿನಗ ಅಂತಃಕರಣ ಶುದ್ಧಿ ಆಗಕ್ಕೆ ಬರ್ತಾಗಿ ಈ ಭ್ರಮೆ ನಿವಾರಣೆ ಆಗುದು ಮೋಕ್ಷಕ್ಕೆ ಉಪಾಯ. ಅದನ್ನ ಅಂದ ಮೇಲೆ ಅಂತಃಕರಣ ಶುದ್ಧಿ ಆಗಿತ್ತು ಅಂದ್ರೆ ವಿಚಾರ ಮಾಡೋದು ನಮ್ಮದು ಆದ್ಯತೆ. ವಿಚಾರ ಮಾಡ್ಲಿಲ್ಲ ಅಂತಂದ್ರ ಹಿಂಗ ಅಧ್ಯಾಸನ ಮುಂದುವರ್ಸ್ಕೊಂಡ್ ಇಂಥ ಶರೀರ ಎಷ್ಟೋ ನಾವು ಜೀವದ ಹಿಂದ ತೊಟ್ಟು ಬಿಟ್ಬಿಟ್ಟು ಈಗ ಬಂದದ್ವಿ. ಈಗ ಇದಕ್ಕೆ ಅಂಟ್ಕೊಂಡದ್ವಿ ಪ್ರಾರಂಭಿಕ ಹಂತ. ಇದನ್ನ ಏನಾಗ್ಬೇಕಾಗಿತ್ತನ್ನ ಇದೀಗ ಮತ್ತೊಂದೇನ ಇದು ಸ್ಥಿರೀಕರಣ ಆಗ್ಬೇಕಾದ್ರೆ ಒಂದೇ ದಿನಕ್ಕೆ ಆಗುತ್ತೆ. ಈ ಜ್ಞಾನ ನಮ್ಮಲ್ಲಿ ದೃಢೀಕರಣ ಆಗ್ಬೇಕಾಗಿತ್ತು ಅಂದ್ರೆ ಒಂದೇ ದಿನಕ್ಕೆ ಆಗುತ್ತೆ. ಇದನ್ನು ಪದೇ ಕೇಳ್ಕೋತಿದ್ರೆ ಅದೇನಾಗತ್ತೈತಿ ದೃಢೀಕರಣ ಆದಾಗ ನೋಡ್ಲ ಎಲ್ಲೆಲ್ಲ ಪರಮಾತ್ಮ ನೋಡಿ ಎಲ್ಲೆಲ್ಲ ನೋಡ್ತೀವಿ. ಅದಕ್ಕ ಜ್ಞಾನ ಯಜ್ಞೇನ ಚಾಪ್ಯಜ್ಞೇ ಯಜಂತೋ ಜ್ಞಾನದಿಂದ ಅವರು ಕೆಲವೊಬ್ರು ಏನ್ ಮಾಡ್ತಾರೋ ಸತ್ತು ಶುದ್ಧಿ ಅದ ಎಲ್ಲಾ ಕಡೆ ನೋಡ್ಲಕ್ ಚಾಲು ಮಾಡ್ತಾರೆ. ಒಂದ ಅಂತಿಲ್ಲ ಪರಮಾತ್ಮ ಹೆಂಗದಾನು ದೇಶ ಕಾಲ ವಸ್ತು ಪರಿಚ್ಛೇದ ರಹಿತವಾಗಿದ್ದಾನಂದ್ರೆ ಎಲ್ಲಾ ಜೀವಿಗಳಲ್ಲಿ ಅದಾನು ನನ್ನಲ್ಲಿ ನಾನು ಅವನಲ್ಲಿ ಅದನು ಹಿಂಗ ನೋಡುವಂತ ಜ್ಞಾನದಿಂದ ಅವರು ಉಪಾಸನೆ ಮಾಡ್ತಾರೋ ಬಿಟ್ರೆ ಏನಿಲ್ಲಪ್ಪ ಅಂತ ಜ್ಞಾನ ಯಜ್ಞೇನ ಚಾಪ್ಯಜ್ಞೇ ಯಜಂತೋ ಮಾಮುಪಾಸ. ಈ ತರದ ಭಾವನೆ ಇದು ಪ್ರಾಥಮಿಕ ಹಂತದ ಜ್ಞಾನದ ವ್ಯವಸ್ಥೆನೇ ಬೇಕ. ಇದು ಉಚ್ಚ ಮಟ್ಟದ ತಿಳುವಳಿಕೆ ಬಂದಂಗ ಏನ್ ಮಾಡ್ತೈತಿ ಅದ ಆ ಕಡೆ ವಿಚಾರ ಮಾಡ್ಲಕ್ಕ. ಅದಕ್ಕೆ ಜನಸಾಮಾನ್ಯರಿಗೆ ಇದು ಈ ಶಾಸ್ತ್ರನ ಒಂದಿಟ್ಟು ಕಾಠಿಣ್ಯ ಅನಿಸ್ತೈತಿ. ಆದ್ರೂ ಅವುಗಳನ್ನೆಲ್ಲ ಅವಲೋಕನಾತ್ಮಕವಾಗಿ ನೋಡಿ ಬಂದ್ರ ಇವ್ರದ್ದು ಸರಳೀಕರಣ. ಯಾಕ ಭ್ರಮೆ ಆದದ್ದ ಕರೆ ಐತಿ. ಶರೀರ ನಂದಲ್ಲ ಅನ್ನೋದು ಹಾಗ್ಯನ ಹಾವ ಅಲ್ಲ ಚಿಂತ್ಯನ ಬೆಳ್ಳ ನೀಯನ ಈ ದೇಹ ಅಲ್ಲ. ಆದ್ರೂ ದೇಹ ತಾನಂದ್ರ ಈಗೇನು ಅನ್ನೋದು ದೇಹನೇ ಅಲ್ಲತ್ತಿ ಮತ್ ನಾವ್ ಯಾರ ನೀ ಇದ್ದದ ಬೇರೆ ಐತಿ ಅದನ್ನ ವಿಚಾರ ಮಾಡ ಆರು ನಾನೆಂದು ವಿಚಾರತೇನು. ಹಾಗಾದ್ರೆ ಈ ವಿಚಾರ ಮಾಡಿದೆ ಅಂದ್ರೆ ಅಧಿಷ್ಠಾನ ವಸ್ತುವಿನ ಜ್ಞಾನ ಆದಾಗ ಅದೇನಕತಿ ಇಲ್ಲಿರುವ ಆತ್ಮ ಇದಕ್ಕೊಂದು ದೇಹದ ಸಂಪರ್ಕ ಮಾಡೋಣ ಸಂಕುಚಿತ ಭಾವನೆ ಬರೋಣ ಆತ್ಮ ಅಂತಂದ ಅದನ್ನ ಜ್ಞಾನದಿಂದ ನಾವು ತಿಳ್ಕೊಂಡ್ರೆ ಪರಮಾತ್ಮನಲ್ಲಿ ಐಕ್ಯ ಆತು ಅಂತಂದ್ರೆ ವಿಶಾಲವಾದ ಬುದ್ಧಿ ಬರ್ತದೆ. ಇಲ್ಲೆಲ್ಲ ವಿಶಾಲವಾದ ಸಂಕುಚಿತ ಭಾವನೆನ ಅಳಿಕಿಲ್ಲ. ನಾ ಇಟ್ಟ ಜೀವ ಅಜ್ಞಾನ ಅವಸ್ಥೆಯಲ್ಲಿ ಎಟ್ಟು ತಿಳಿದಾನು ಎಟ್ಟ ಅತಿ ಸ್ಥೂಲ ವಿಚಾರದವ್ರ ಶರೀರದ ಅದಕ್ಕಿನ್ನು ಒಂದಿಟ್ಟು ವಿಚಾರ ಮಾಡಿದವ್ರ ಇದ್ರೊಳಗೆ ಜೀವ ಅದಾನ ಅದಕ್ಕಿನ್ನು ವಿಚಾರ ಮಾಡಿದವ್ರು ಎಲ್ಲೋ ಒಂದು ಮೂಲ್ಯಾಗ ಜೀವ ಭಾವನೆ ಜೀವದೇನ ಶರೀರ ತುಂಬಾ ಅದಾನ. ಅದಕ್ಕೆಲ್ಲ ವಾಲಾಗ್ರ ಶತಭಾಗಶಃ ಶತದಹ ಹೇಳ್ತಾರೆ. ಹಂಗಾದ್ರೆ ಇದನ್ನೆಲ್ಲ ಅಳಿಸಿದ ಮೂಲಕ ಜ್ಞಾನ ಯಜ್ಞದಿಂದ ನೋಡ್ರಾತು ಜ್ಞಾನ ಯಜ್ಞ ಯಜಂತು ಮಾಮುಪಾಸ. ಯಾಕ ಅವರು ದೃಢ ವರ್ತದಿಂದ ಹಿಂಗ ಬಂದಿರ್ತಾರ. ಹಿಂದಿನ ಶ್ಲೋಕ ಹಿಂಗ ಹೇಳ್ತಾರೆ ಆ ಜ್ಞಾನ ಉದಯ ಅಂತಂದ್ರೆ ಹಿಂಗ ಹಂಗ ನೋಡುದ್ರಲ್ಲಿ
ಏನಕತಿ ಏಕತ್ವೇನ ಪೃಥಕ್ವೇನ ಬುಧ ಶೋಧೋ ಮುಖ. ಈ ಜ್ಞಾನ ನಿತ್ಯಾತ್ಮಕ ಜ್ಞಾನ ಅಂತ ಅನ್ಸುತ್ತೆ. ಇನ್ನೊಂದು ಸರ್ವಾತ್ಮಕ ಜ್ಞಾನ. ನಿತ್ಯಾತ್ಮಕೋಪದೇಶ, ಸರ್ವಾತ್ಮಕೋಪದೇಶ ಅಂತ ಉಪದೇಶಗಳಲ್ಲಿ ಭಿನ್ನ. ಅವ್ನ್ ನೋಡ್ಪ ನನಗ ಅವು ಮನ್ಸಿಗೆ ಬರುದಿಲ್ಲ ಆ ವಸ್ತುಗಳನ್ನ. ಗುಡಿಯಾಗ ಹೋಗಿ ತೋರಿಸಿದ್ರೆ ಇದೇನ್ ದೇವ್ರನ್ನ ಕಲ್ಲ ಅಂತೀವಿ ಅಂದ್ರ ಹಂಗಾದ್ರೆ ನೀತ್ಯಾತ್ಮಕ ಉಪದೇಶ ತಿಳ್ಕೊನಿ ಎಲ್ಲ ತೆಗೆದ ಮೇಲೆ ಉಳಿಯುವ ಅವಶೇಷ ವಸ್ತು ಏನೈತಿ ನೋಡು ಅದ ನೀನಂತ ಹೇಳಿ ಈ ನೀತ್ಯಾತ್ಮಕ ವಸ್ತುವನ್ನು ಹೇಳ್ತಾರೆ. ತನುವಿಧಾನ ಅಲ್ಲ, ಇಂದ್ರಿಯವಾನ ಅಲ್ಲ, ಹಸುವರ್ಗ ಈ ಜೀವನ ತೆಗೆದು ಇನ್ನೇನಾಗಿತ್ತು ಅಂತ ಅಂದ್ರ ಆನಂದಮಯನಿ ಜಗವ ರಚಿಸಿ ವಿಜ್ಞಾನಮಯನಿ ಭೋಗವು ದರೆ ಮೊದಲಾದ ಅಖಿಲಾವರಣಾತೀತ ಪರಮ ಈ ದೇಹಾದಿಗಳಿಗನ್ಯ ಜೀವ ತದ್ಗತ ಗುಣನೀತಿಯಂ ಪರಿಭಾವಿಸಿದು ಏಕಬೋಧ ತೆಗೆದು ನೋಡ ಏನಂತಾರು ನೀತಿ ನೀತಿ ನೀತಿ. ಯಾಕ ಪ್ರಾಥಮಿಕ ಹಂತಕ್ಕ ಇದೆಲ್ಲ ದೇವ್ರಂದ್ರ ಒಪ್ಪ. ಎಲ್ಲ ದೇವ್ರಂದ್ರ ನೀನು ದೇವ್ರ ನಾನು ದೇವ್ರ ಒಬ್ಬ ಎಲ್ಲಾರು ದೇವ್ರಾದ್ರೆ ಇಲ್ಲಿ ಮತ್ತೆ ಯಾರ ಇದನ್ನ ಮಾಡುದು ಹಿಂಗ್ ಇವನಿಗೆ ಗೊತ್ತ ಅಂದ್ರೆ ಇವ್ನ್ ಏನ್ ಮಾಡ್ಬೇಕು ನಿತ್ಯಾತ್ಮಕ ಹೇಳು. ಸೀತಾಮಾತೆ ಸ್ವಯಂವರದೊಳಗ ರಾಮಚಂದ್ರ ಬಂದು ಕೊಡ್ತಾನು ಅವನಂಗನ ಎಲ್ಲಾರು ರಾಜರ ಏನ್ ಮಾಡ್ಯಾರು ಸಿಂಹಾಸನ. ಆಕೆ ಸಖಿಯರೊಡನೆ ಬಂದಳು ರಾಮ್ ಅಂದ್ರೆ ಯಾರು ಹೇಳಂಗಿಲ್ಲ. ರಾಮ್ ಅಂದ್ರೆ ಯಾರು ಹಂಗಾದ್ರೆ ಆಕೆ ಕೇಳ್ತಾಳ ಇವನ ಗೋಣ ಆಡ್ಸ್ಕೊತ ಬಂದಳು. ಇವನಂದ್ರೆ ಇವ ಅಲ್ಲ ಎಂತಕ ಬಂದಳು ಶ್ರೀರಾಮಚಂದ್ರ ತಕ್ಕ ಬಂದಳು. ಇವನಂದ್ರೆ ಗೋಣ ಆಡ್ಸೋದು ನಿಂತ ಮೌನ. ಹಂಗಾದ್ರೆ ರಾಮಚಂದ್ರ ತಿಳ್ಕೊಂಡ್ರಿ ಎಂಟಿ ಮಂದಿ ಏನಂದ್ರು ಜ್ಞಾನ ಆಗಲಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕಾಗಿತಿ ನೀತಿ ನೀತಿ ಹೆಂಗ ಇವ ಅಲ್ಲ ಅಂದ ಶ್ರೀರಾಮನನ್ನ ನೇರವಾಗಿ ಹೆಂಗ ಮೌನಕ್ಕೆ ತಂದು ಸಮ್ಮತಿ ಮಾಡಿದ್ರು. ಗುರುಗಳ ತನು ನೀಗಲ್ಲ, ಇಂದ್ರಿಯವಾನ ಇವ ಅಲ್ಲ, ಅವ ಪರಮಾತ್ಮರೇ ಮಾಯೋಪಾಧಿಯಿಂದಾಗೇನು ಅವ ಭೂಮಿ ನೀರ ಬೆಂಕಿ ಗಾಳಿ ಆಕಾಶ ಇವ ಆವರಣ. ಅವನಿಗೆ ಆವರಣ ಅದು ಇವು ದೇವ್ರನ್ನ ನೋಡ್ಬಿಡುವದು ಇವು ಯಾವ್ದ ಭೂಮಿ ಅದು ಸ್ಥೂಲ ಬುದ್ಧಿ ಐತಿ ನಮ್ಗೆ. ನೀರು ದೇವರತ್ತು ಪೂಜೆ ಮಾಡಕೈತು ನೀರಿಗೆ ದೇವರಾದನ್ನ ನೋಡುವ. ಭೂಮಿ ದೇವರತ್ತು ಪೂಜೆ ಮಾಡಿದ್ವು ಭೂಮಿಗೆ ದೇವರಾದನ್ನ ನೋಡುವ. ಹಿಂಗ ಇವು ಮುಚ್ತಾವ. ಅದಕ್ಕ ದರೆ ಮೊದಲಾದ ಕೆಳಾವ ಭೂಮಿ ನೀರ ಬೆಂಕಿ ಗಾಳಿ ಆಕಾಶ ಇದೆಲ್ಲ ಮಾಡಿದಾನ ಯಾರ ದೇವ್ರ ತಾನ. ಹಂಗಾದ್ರೆ ಇವೆಲ್ಲ ಒಂದೊಂದು ಪಂಚಮಹಾಭೂತಗಳ ಮೂಲ ಅಧಿಷ್ಠಾನ ವಸ್ತುವನ್ನು ಪರಮಾತ್ಮ ವಿಚಾರ ಮಾಡಿದಂದ್ರ ನೀತ್ಯಾತ್ಮಕ ಉಪದೇಶದಿಂದ ನೋಡಿದ್ದಾದ್ರು ಒಂದೇ ತಿಳಿದು ಚಿಂತನೆ ಮಾಡೋಂಗ ಏಕತ್ವೋಪಾಸನೆ ಆ ಜ್ಞಾನ ಅಧ್ಯಾಸ ನೀಗಿಸಿಕೊಂಡಂತ ಜ್ಞಾನದ ಮೇಲ ಇದನ್ನೇನ್ ಮಾಡ್ತೈತಿ ಯಾವರ್ತಕ ಜ್ಞಾನ ಮಾಡ್ತೈತಿ ಇದು ನೀತ್ಯಾತ್ಮಕ ಉಪದೇಶ ಐತಿ. ಸರ್ವಾತ್ಮಕ ಉಪದೇಶ ಏನ್ ಮಾಡ್ತೈತಿ ಅಂತಂದ್ರೆ ಅದ ಎಲ್ಲವನ್ನೂ ನೋಡಕ್ ಏಕತ್ವೇನ ಪೃಥಕ್ವೇನ. ಇನ್ನು ಅದನ್ನ ಬಿಟ್ಟು ಏನಾಗತೈತಿ ನಾನಾ ತರವಾಗಿ ನೋಡಕ್. ನೀ ನಾನಾ ತರ ನೋಡ್ರು ಶಂಕರ ಬಿಡ್ತಾರು ಸೂರ್ಯ ಚಂದ್ರ ನಕ್ಷತ್ರಗಳು ಭೂಮಿ ನೀರ ಬೆಂಕಿ ಗಾಳಿ ಇವೆಲ್ಲ ದೇವತೆ ಅನ್ನೋ ಭಾವನೆಯನ್ನ ಮಾಡ್ಕೊಳ್ಳಾರ ಪೃಥಕ್ವೇನ. ಇವು ಉಪಾಧಿಯಿಂದ ಆದ್ದು ಹೊರತಾಗಿ ನಿರುಪಾಧಿಕವಾದಂತಹ ಪರವಸ್ತುವನ್ನು ಅಂದ್ರ ಇವ್ರದ್ದು ಇಟ್ಟ ಮನಸ್ಸು ಕೇಂದ್ರೀಕೃತ. ಚಂದ್ರ ಸೂರ್ಯರು ನೀನು ರಾಹು ಕೇತು ಅಂತ ಅವ್ರದ. ಹಂಗಾದ್ರೆ ಪೃಥಕ್ ಭಾವನೆ ವಿಚಾರದ ಒಂದಿಷ್ಟು ಕೊರತೆ, ಸೂಕ್ಷ್ಮ ವಿಚಾರದ ಕೊರತೆ. ಸೂಕ್ಷ್ಮ ವಿಚಾರ ಬರ್ತಂತಂದ್ರ ಅವ ಬೇರೆ ನಾ ಬೇರೆ ಆ ದೇವ್ರ ಬೇರೆ ಈ ದೇವ್ರ ಬೇರೆ. ದೇವ್ರಾರಿ ಎಷ್ಟು ಮಾಡ್ಕೊಳ್ಳುದು ನಾವ ಭೂಮಿ ದೇವ್ರ ಮಾಡ್ಕೊಂಡು ಏಲಿ ಕಾಲು ಹಿಡಿದು ಹೇಳ್ಕೊ ದೇವ್ರ ಮೇಲೆ ಕಾಲು ಇಡ್ತಿರ್ಗ ತಪ್ಪು ಚಲೋ ನೀವ ಹೇಳ್ರಿ. ಭೂಮಿ ದೇವ್ರನು ನೀವ ಮಾಡ್ರಿ ಅದ್ರ ಮ್ಯಾಲ ಮತ್ ಪಾದರಕ್ಷೆ ಹಾಕೊಂಡು ತಿರ್ಗಾಡುದು ನಾವ ಅಂದ್ರೆ
ಅಪರಾಧ ಒಂದು ಒಂದು ಅದಕ್ಕೆ ದೇವ್ರು ನಮ್ಮನ್ನು ಸೇರುದು. ಭೂಮಿ ಮೇಲೆ ಕಾಲ ಹಾಕೊಂಡು ತಿರುಗಾಡುದು ಭೂಮಿ ದೇವ್ರ. ನೀರ್ ದೇವ್ರತ್ ಅನ್ನೋದು ಶೌಚಕ್ಕೆ ಬಳಸ್ತೀವಲ್ಲ. ದೇವ್ರ ಯಾಕೆ ನೀ ಅಂತದಕ್ ಬಳಸಿದ್ವು ಅಂದ್ರೆ ಅದ ಕುಡಿಯಾಗ ಬೇರೆ ಬಳಸಾಕ ಈ ಬ್ಯಾರೆ ತಿಳಿದಂತ ಅಜ್ಞಾನಿಗೆ ದೇವರನ್ನ ಹ್ಯಾಕ್ ಸಾಕ. ಹಿಂಗಾದ್ರೆ ಹಿಂಗ್ ಯಾಕಾತು ಅಂದ್ರೆ ವಿಚಾರದ ಕೊರತೆ, ಸತ್ತು ಗುಣದ ಬುದ್ಧಿ ಅತಿ ತೀಕ್ಷ್ಣತೆ ಬಂದಿಲ್ಲ. ತೀಕ್ಷ್ಣತೆ ಬಂದಾಗ ಏನ್ ಮಾಡ್ತಾನವ, ಈಗ ಅಲ್ಲೇ ಇಲ್ಲೇ ಇದ್ದ ಆವ ಪೂಜೋಪಚಾರ, ಆವ ವರ ವಂದನೆಗಳು, ಆವ ದೇವತೆ ನಮ್ಮನ್ ಬಿಟ್ಟು ಇನ್ಯಾವ ದೇವತೆ. ಓ ದೇವ ಯೋ ಮನಸಾಕ್ಷಿ. ಉಪನಿಷತ್ ದೇವ್ ಅಂದ್ರೆ ಯಾರಪ್ಪ ಅಂತ ಅಂದ್ರ ಯಾವ ಮನುಷ್ಯಗೆ ಸಾಕ್ಷಿ ಅದ ನಾವು. ತರ್ಹಿ ದೇವ ಸ್ವಮೇವಾಸಿ. ಹಂಗಾದ್ರೆ ನಾನ ಸಾಕ್ಷಿ ಅದ ನಾನ ಏಕೋ ದೇವ ಇತಿ ಶ್ರುತಿ. ಹಂಗಾದ್ರೆ ಇನ್ನನ ಇದೆ ತಿಳ್ಕೊಂಡ ಎಲ್ಲಾ ಕಡೆ ದೇವ್ರ ಉಪನಿಷತ್. ಅದಕ್ಕ ಏನಾಯ್ತು, ಪ್ರಸಕ್ತೆ ಪ್ರಸಕ್ತತೆಯನ್ನ ಮಾಡಿದೆವು ಅಂತಂದ್ರೆ ಏನಾಗ್ತೈತಿ, ಬುದ್ಧಿ ಕೊರತೆ ಇರೋದ್ರಿಂದ ಒಂದು ದೇವರಾನು ಮಾಡ್ತೀವಿ, ಅದ್ರ ಬಗ್ಗೆ ಒಂದು ಆಚಾರೋಭಾವನೆ. ಯಾಕ ಅದೇನಾರ ಕೊಡು, ಅದರೇ ಎಟ್ಟು ಕೊಡತಿ ಅವಾಗ ಇವ್ ಸಮಾಧಾನ ಆಗುದಿಲ್ಲ. ಎಟ್ಟು ಕೊಡತಿಪ್ಪ, ಕಾಲ್ ಬಿದ್ರ ಒಂದು ಬೇಡ್ತಾನು, ಕೈ ಬಿದ್ರ ಒಂದು ಬೇಡ್ತಾನು, ಏನ್ ಒಂದ್ ಪೂಜೆ ಗಟ್ಸಿರ ಬೇಡ್ತಾನು. ನಿಮ್ ಮತಿಲೆ ಹಗಲೆಲ್ಲ ಬೇಡಿ ಅಂದ್ರೆ ಕೊಡ್ತೀರಿ ನೀವು. ಹಾಗಾದ್ರೆ ಈ ಜೀವ ಬೇಡಿ ಕೊಡ್ಲಿಲ್ಲ ಅಂದ್ರೆ ಒಂದ್ ಅದು ಬಿಟ್ಟು ಬಿಟ್ಟು. ಹಾಗಾದ್ರೆ ಪೃಥಕ್ತ್ವ ಭಾವನೆ ಏನಾಗೈತಿ ಅಂತ ಅಂದ್ರೆ ವಿಚಾರದ ಬರ್ತೈತಿ. ಇವ ಹಿಂಗ ನೋಡ್, ಇದಕ್ಕ ಪೃಥಕ್ತ್ವೇನ. ಹಂಗಾದ್ರ ದ್ವೈತವನ್ನ ಹೇಳಿದ್ಯ ಅಂತ ಹಿಂಗ ಅರ್ಥ ಮಾಡಬಾರ್ದ. ಉಪಾಧಿಗಳ ಭಿನ್ನ ಭಿನ್ನ ಆಗೋಣ, ಉಪಾಧಿಗಳ ಭಿನ್ನ ಭಿನ್ನ. ಇಡೀ ಈ ಜಗತ್ತಿನಲ್ಲಿ ಇರುವಂತ ದೇವರೆಲ್ಲ ಕಲ್ಲನೋ ಮತ್ತೇನು. ಮತ್ ಹಿಂಗ ಕಲ್ಲನ ಯಾಕೆ ಹಿಂಗಾದು ಅಂತಂದ್ರ ಅವತರ ಆಕಾರಗಳು ಅವತರ ವ್ಯವಸ್ಥೆಗಳನ್ನ ಭಿನ್ನ ಮಾಡಿ ನಿನಗ ಉಪಾಸನೆಗೆ ಸೌಕರ್ಯ ಮಾಡ್ಬೇಕಾಗೈತಿ. ನೀವು ಒಂದೇ ದೇವ್ರ ಅಂತ ಹೇಳಿ ನಂಬ್ರಿ, ನಂಬಂಗಿಲ್ಲ. ಹಿಂಗಾದ್ರೆ ಏನ್ ಮಾಡ್ಬೇಕಾಗೈತಿ, ನಿನ್ನ ಮನ ಎದರಲ್ಲಿ ರಮಿಸ್ತೈತಿ ಅನ್ನೋದು ಆತ್ಮರ್ ಕಂಡು ಹಿಡ್ದಾರು ಆಯಾ ಮೂರ್ತಿಗಳ ಆಕಾರ ಮಾಡಿದ್ರು. ಅದಕ್ಕೆ ಅದೊಂದು ಬೇರೆ ಇದೊಂದು ಬೇರೆ ಅಂತ ನಾವ್ ಹಿಂಗ ತಿಳಿದು ಏನ್ ಮಾಡಾಕಿದ್ವು, ದೇವ್ರ ಬಗ್ಗೆ ಪೃಥಕ್ ಭಾವನೆ ತಯಾರಿತು, ವಿಚಾರ ಕೊರತೆ. ಹಾಗಾದ್ರೆ ಹಿಂಗೂ ಉಪಾಸನೆ ಮಾಡೋದು ಇವ್ರು ಈ ಲೌಕಿಕರಿಗಿಂತಲೂ ಚಲೋ. ಆದ್ರ ತಾತ್ವಿಕ ವಿಚಾರವನ್ನ ನೋಡಿದ್ದಾದ್ರೆ ಇವ್ರಿಗಿನ್ನೂ ವಿಚಾರದ ಕೊರತೆ. ಇವ್ರಿನ್ನೂ ಏನ್ ಮಾಡ್ಬೇಕಾಗೈತಿ, ಸೂಕ್ಷ್ಮ ಇದು ಅಳಕ್ತೈತಿ, ಇದೇನ್ ಅಳಕಂಗಿಲ್ಲ ಅಂತನಂಗಿಲ್ಲ. ವಿಚಾರವನ್ನ ಜಾಗೃತಿ ಮಾಡಿದೀವಿ ಅಂದ್ರ ಏನ್ ಬೇಕೆಲ್ಲ ನಮಗ್ ಸೌಲಭ್ಯ. ವಿಚಾರದ ಜಾಗೃತಿ ಪ್ರತಿಯೊಂದು ಹೃದಯದಲ್ಲಿ ವಿಚಾರ ಅನ್ನೋದು ಜಾಗೃತಗೊಳಿಸ್ಬೇಕಾಗಿತ್ತು. ಅದ ನಮ್ಮ ಜೀವನೋಪಾಯ ಕಟ್ಟ ಮಟುಕು ಮಾಡಿದೀವಿ ಅದನ್ನ. ಮತ್ತ ಇದರಿಂದ ಜೀವ ತಾನು ಅರ್ಥಶಾಸ್ತ್ರ ಕೇಳಿದ್ರೆ ಮಾಡಿ ಏನ್ ರೊಕ್ಕೋ ರೂಪಾಯೋ ಏನ್ ತಿನ್ನೋದು ಅವನದು ಅದಕ್ಕೆ ತಿನಿ ಕೆಡ್ಸ್ಕೊಳ್ಳೋದು ಮರೆಯ. ಒಮ್ಮ ಮಾಡಿದ್ರೆ ಒಂದು ಕೆಲಸ ಆಗಿತ್ತು. ಹಿಂಗ ಮಾಡುವಂತ ಜೀವ ಎಷ್ಟು ಪರಿತಾಪ ಉಣ್ಬೇಕಾಕೈತಿ ಅಂದ್ರ, ಈಗ ಹಿಂಗ ಒಂದ್ ಚಲೋ ಇದ್ದಾಗ ಹಿಂಗ ತಾನು ವಿಪರೀತ ಬರ್ತಂದ್ರ ಯಾ ದೇವ್ರಲ್ಲಿ ನನಗ್ ಚಲೋ ಮಾಡ್ತೈತಿ ಹೇಳು ಮಾರ. ಯಾ ದೇವ್ರ ಹೆಂಗ್ ಹಿಂಗ್ 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 ವಿಪರೀತ ಮಾತಾಡ್ತೈತಿ ಜೀವ. ಹಂಗಾದ್ರೆ ಪೃಥಕ್ಕತ್ವ ಭಾವನೆಯನ್ನ ಅಳವಡಿಸ್ಬೇಕಾಗ್ತದೆ. ಹಂಗಾದ್ರೆ ಇವ್ರದ ಹೌದಾ ವಿಶ್ವತೋ ಮುಖಂ, ಇಲ್ಲೆಲ್ಲ ದೇವ್ರನ್ನ ಇಲ್ಲೆಲ್ಲ ದೇವರನ್ನ ನೋಡುದಕ್ಕೆ ಏನಂತಾರೋ ಹೌದಾ ವಿಶ್ವತೋ ಮುಖ. ನೋಡ್ರಿ ನಿಮ್ಮ ಮೂಲೊಬ್ಬ ಪರಮಾತ್ಮನ ಬೇಕಲ್ಲ. ಪರಮಾತ್ಮನಿಂದ ಮಾಯೆ ಆಯ್ತು ಬಹಳ ಕಟ್ಟಿ ಇವೆಲ್ಲ ಏನಾಗ್ಯಾವು, ವಿಚಾರಕ್ಕೆ ಭಾಳ ವಿಚಾರ ಮಾಡಿದ್ರೆ ಅದು ಗಹನಾಗೆ ಉಳಿತು. ನಿಖರವಾಗಿ ಹೇಳಕ್ ಮಾಯೆ ಎಲ್ಲಿಪ್ಪ, ಯಾನ್ ಅವನ ಒಳಗು ಅವನ ಹೊರಗು, ನನ್ನ ಕರೆಯನು ಏನು ಸುಳ್ಳು, ಹಿಂಗೆಲ್ಲ ವಿಚಾರಗಳನ್ನ 9 ಪ್ರಕಾರವಾಗಿ ವ್ಯವಸ್ಥೆ ಬೇರೆ. ಮೂಲ ಆಕಾಶ ಒಂದು ಆಗಬೇಕಲ್ಲ. ಆಕಾಶದಿಂದ ಏನಾಯ್ತು, ಆಕಾಶದಿಂದ ಪರಮಾತ್ಮ, ಪರಮಾತ್ಮ ಆಕಾಶದ ಬೆರೆಯುಣಿಕೆಯಿಂದ ಗಾಳಿ ಆಕತಿ. ಗಾಳಿಯಿಂದ ಮುಂದೆ ಏನಾಕತಿ, ಅದ ಬೆಂಕಿ ಆಕತಿ. ಬೆಂಕಿಯಿಂದ ಮುಂದ ನೀರ್ ಆಕತಿ. ನೀರಿನ ಮುಂದ ಭೂಮಿ ಆಕತಿ. ಭೂಮಿ ಮುಂದ
ಔಷಧಿಗಳದಾವ, ಅನ್ನಹಾರಾದಿಗಳು. ಅವತ್ರನ್ನೆಲ್ಲ ಬಳಸ್ಲಕ್ಕ ಉದ್ವಿಜ, ಸ್ವೇದಜ, ಜರಾಯುಜ, ಅಂಡಜ ಜೀವರಾಶಿಗಳು. ಈ ಜೀವರಾಶಿಗಳ ನಾನೀಗಿಲ್ಲಿ ನಾನು ಹುಟ್ಟಿ ಬಂದೇನೆ ಅಂತಂದ್ರೆ ನನಗ ಮೂಲ ಆಹಾರ ಎಲ್ಲಿಂದ ಬಂತು? ಭೂಮಿ. ಭೂಮಿ ಎಲ್ಲಿಂದ ಬಂತು? ನೀರು. ನೀರು ಎಲ್ಲಿಂದ ಬಂತು? ಬೆಂಕಿ. ಬೆಂಕಿ ಎಲ್ಲಿಂದ ಬಂತು? ಗಾಳಿ. ಗಾಳಿ ಎಲ್ಲಿಂದ ಬಂತು? ಆಕಾಶ. ಆಕಾಶ ಎಲ್ಲಿಂದ ಬಂತು? ಪರಮಾತ್ಮ. ಹಂಗಾದ್ರ ಆ ಪರಮಾತ್ಮನ ಸತ್ತ ನಮ್ಮ ತಕ ಎಲ್ಲಾ ತಿಳ್ಕೊಂಡಿವಿ ಅಂದ್ರ, ಹಿಂಗ ನೋಡಿದೆ ಅಂದ್ರ ಎಲ್ಲಾನು ದೇವರ. ಯಾಕ? ಅದ ಅನುಶೂತೈತ್ಲೆ, ಅದ್ರ ಅನುಶೂತ ಇಲ್ಲನು. ಭೂಮಿಗೆ ಸ್ವತಕ್ಕೆ ಇರುವಿಕೆ ಎಲ್ಲಿ ಐತಿಪ್ಪ? ನೀರಿಗೆ ಸ್ವತಕ್ಕೆ ಎಲ್ಲಿ ಇರುವಿಕೆ ಐತಿ? ಇಲ್ಲ, ನನಗೆ ಸ್ವತಕ್ಕೆ ಇರುವಿಕೆ ಐತಿ. ಹಿಂಗಾದ್ರ ಆ ಸತ್ತ ಪರಮಾತ್ಮನ ಸತ್ತಾಂಶ ಏನ್ ಮಾಡಿತಿ? ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲದರಲ್ಲಿ ಆಸುತ್ತಿ. ಸತ್ತ ಅಂದ್ರೆ ಏನು? ಇದೊಂದು ಶಾಸ್ತ್ರೀಯ ಪಾರಿಭಾಷಿಕ ಶಬ್ದ. ಈ ಪಾರಿಭಾಷಿಕ ಶಬ್ದಗಳ ಜ್ಞಾನ ಆಗಲ್ದಕ್ಕಾಗಿ ಶಾಸ್ತ್ರ ನಮ್ಗೆ ಕಾಠಿಣ್ಯ. ಅದು ನಮ್ಮ ಆಡು ಭಾಷೆ ಇರುವಿಕೆ. ಸತ್ತ ಅಂದ್ರೆ ಏನು? ಇರುವಿಕೆ. ಹೆಂಗ ಇರುವಿಕೆ? ಮೂರು ಕಾಲದಲ್ಲಿ ಬಾಧಿಸಿಕೊಳ್ಳಲಾರ್ದ ಇರುವುದೇನ ನೋಡು, ಆ ಪರಮಾತ್ಮ. ಹಂಗಾದ್ರೆ ನಾವು ನೀವು ಇದೀವಲ್ಲ ಅಂದ್ರೆ ನಾವು ಜನನಕ್ಕೆ ಪೂರ್ವದಲ್ಲಿನೂ ಇಲ್ಲ, ಮರಣೋತ್ತರದಲ್ಲಿನೂ ಇಲ್ಲ, ಮಧ್ಯದಲ್ಲಿ ಅಷ್ಟಾಗಿದೆ. ಹಂಗಾದ್ರೆ ನಾವು ಸದ್ರೂಪ ಇದೀವ ಅಂದ್ರ ನೀ ಎದಿ ಇದಕ್ಕ ಪ್ರಾತಿಭಾಷಿಕ ಸತ್ತ ಅಂತ ಅನ್ನೋದಕ್ಕೆ, ಇಲ್ಲ ವ್ಯವಹಾರಿಕ ಸತ್ತ ಅಂತ. ಪ್ರಾತಿಭಾಷಿಕ ಸತ್ತ ಅಂದ್ರೆ ಶಿಲ್ಪಿಯಾಗಿ ಬೆಳಿ ಎಷ್ಟೋ ಇರ್ತೈತಿ ವಿಚಾರ ಮಾಡ. ಹಂಗಾದ್ರೆ ಇವ್ ನೀ ಎದೇನು ಅನ್ನೋದು ಎಷ್ಟೋ ಇರ್ತೈತಿ. ಯಾವಾಗ ನೀನು ತಾತ್ವಿಕ ವಿಚಾರವನ್ನು ಮಾಡ್ತೀನೋದು, ಇದು ನಾನು ಅಲ್ಲ ಅಂತ ಮನದಟ್ಟ ಹೊರವಸ್ತುವಿನ ಜ್ಞಾನ ಕತ್ತಿ ಆಗತ್ತೆ ಅಲ್ಲ ಜ್ಞಾನ. ಹಾಗಾದ್ರೆ ಏನಾಗತೈತಿ? ಹಿಂಗ ವಿಚಾರ ಮಾಡಿ ನೋಡ್. ಎಲ್ಲಾದ್ರಲ್ಲಿ ನಾಲ್ಕು ಪ್ರಕಾರದ ಜೀವರಾಶಿಗಳನ್ನ ಪರಮಾತ್ಮನ ಮಾಡ್ಯಾನಂದ ಮೂಲಕ ಪರಮಾತ್ಮ ಹಾಸು ಅಖ್ಯಾನ ಅನ್ನೋದನ್ನ ಸರ್ವಾತ್ಮಕ ಉಪದೇಶದಿಂದ ನೋಡುದ. ಸರ್ವಾತ್ಮಕ ಉಪದೇಶ. ಅಕ್ಕನವರ್ತಾರು, ವನವೆಲ್ಲ ನೀನಿ, ವನದೊಳಗಿನ ತರುಮರಾದಿಗಳೆಲ್ಲವೂ ನೀನಿ, ಖಗಮೃಗಾದಿಗಳೆಲ್ಲವೂ ನೀನಿ, ನನಗೆ ಸರ್ವಭರಿತನಾಗಿ ಮುಖದೇವರ ಮುಖ್ಯವಾದ ಮಾತುಗಳನ್ನು ಸರ್ವಾತ್ಮಕ ಉಪದೇಶ. ಹಂಗಾದ್ರೆ ಇದನ್ನ ನೋಡಬೇಕಾಗಿತ್ತಂದ್ರ ನಾವು ಆ ಜ್ಞಾನವನ್ನು ಪಡ್ಕೊಂಡು ಅಧ್ಯಾಸ ನೀಗಿಸ್ಕೊಂಡಿದ್ದೀವಿ ಅಂದ್ರ, ಅಧ್ಯಾಸ ಇಟ್ಟುಕೊಂಡು ಸರ್ವಾತ್ಮಕವನ್ನು ನೋಡಾಕ್ ಅಂದ್ರೆ ಇಲ್ಲಿ ಭ್ರಮ ಆಗ್ಲ. ಯಾಕ? ಇದನ್ನ ನೋಡ್ತಾನೋ ಅವನು ನಾನ ದೇವ್ರತನೋ ಅವನು ದೇವ್ರತಾನೋ, ಅವನು ನನಗ್ ದ್ವೇಷ ಆಗಕೈತೆ ಅಂದ ಶಾರೀರಿಕದ ವ್ಯವಸ್ಥೆ ಎಂದು. ಅವನು ಪರಮಾತ್ಮ, ನಾನು ಪರಮಾತ್ಮ. ಅವನನ್ನ ಬಗ್ಗೆ ತಾತ್ಸಾರದಲ್ಲ, ಇಲ್ಲ ನಾನ್ ಅವನ ಬಗ್ಗೆ ತಾತ್ಸಾರದಲ್ಲ. ಹಂಗಾದ್ರೆ ಅಧ್ಯಾಸ ನಿವೃತ್ತಿ ಆಗಿರ್ಲಿಲ್ಲ. ಈಗ ನಾವು ಯುದ್ಧ ದೃಷ್ಟಿ ಒಳಗ್ ನೋಡಕ್ ಬರ್ತೈತಿ, ನೋಡಕ್ ಬರಂಗಿಲ್ಲ ಅಂತಂಗಲ್ಲ. ಅಧ್ಯಾಸ, ಅಧ್ಯಾಸ ಅಂದ್ರೆ ಭ್ರಮೆ. ಭ್ರಮೆ ಐತಿ ಇಲ್ಲ ಅಂತಂದ್ರೆ ಸರಳತೆ, ನೈಸರ್ಗಿಕವಾಗ್ಯದ. ಯಾಕ? ನೈಸರ್ಗಿಕವಾಗಿ ಶರೀರಾದಿಗಳು ಹುಟ್ಟಿ ಬಂದು ನೈಸರ್ಗಿಕವಾಗಿಲ್ಲ. ನಾವೇನಾದ್ರು ಪ್ರಯತ್ನ ಮಾಡಿದ್ವನು? ನೈಸರ್ಗಿಕವಾಗಿ ಹುಟ್ಟಿ ಬಂದ ಮೇಲೆ ಅದರ ಸಿಕ್ಕಾಬಿಟ್ಟು ನಮ್ಮದು ಒತ್ತಾಕೈತಿ. ನನ್ನ ಶರೀರ, ನಿನ್ನ ಶರೀರ ಆದ್ರೆ ಬ್ಯಾಳಗ್ ಯಾಕೆ ಮಾಡ್ಕೋತೀವಿ? ಮಾಡ್ಕೊಂಡಾನಿಲ್ಲೋ ನೋಡ್ತಾನು ಬೆಳಗ ಆತ ಸರದ ಅಂದ ಐತೆ ತಿಳ್ಕೊಂಡ ಬಿಡ್ನಿ. ಸುಮಾರು ಸರದ್ ಬತ್ತ ಕೇಳಿ ಗೋದ್ರೇಜ್ ಹಚ್ಕೊಳಕ್ ಹೋಗ್ಬೇಡ. ಗೋದ್ರೇಜ್ ಹಚ್ಕೊಂಡ್ರೆ ಏನಾಕತಿ? ಅವ್ನ ಮುಂದದ್ ಕಾರಗ, ಹಿಂದದ್ ಕಾಳಗ. ಗ್ರಾಮ್ಯ ಭಾಷೆ ಇರ್ತಲ್ಲ, ಹಂಡ್ಕೊಂಡ್. ನಾವೆಲ್ಲ ಈಗ ಹಂಡ್ಕೊಂಡದಾಗ ಇದೀವಿ. ಹಂಗಾದ್ರೆ ಪ್ರಕೃತಿಯಲ್ಲಿ ಹಿಂಗ ವಿಕಾರ ಆಗೋದನ್ನ ನೋಡಾಕೈತಿ ಅಂದ್ರ ಇದನ್ನ ನೋಡವಲ್ಲ. ಅವನ ಶರೀರ ಹಿಂಗ ಮುಪ್ಪಾಗಕತೈತಿ. ಇದನ್ನ ನಾನು ನಮ್ಮ ಕೈಯಾಗಿದ್ರ ಮುಪ್ಪನ್ನು ಬರಗಟ್ಟಿವನು. ಕೂದಲು ಬೆಳ್ಳಗಾಗೋದ್ರನ್ನ ನಾವು ಎಂದರೆ ಒಪ್ಪಿವನು ನಮ್ಮ ಕೈಯಾಗ. ನನ್ನ ಶರೀರ ಅಂತ ನೀನ್ ಇಷ್ಟ್ಯಾಕ ಮಾಡ್ತೀನಿ? ನಿಂದ ಯಾನಾರ ಐತಿದ? ಕಣ್ಣು ಹೆಂಗಾಗತೈತಿ ಅದನ್ನ ಮಾಡ್ಕೊಳಕ್ ಬರುವ, ಕಿವಿ ಹೆಂಗಾರ ಆಗೈತಿ ಮೊಳಕಾಲ್ ನಡಿಲಾಕ್ ಬರುವಾಕ, ಮಾಡಾಕ ವಾಂಕ ಶುದ್ಧ ಮಾಡ್ಕೋಬಾರ್ದು. ನಮ್ ಪಟ್ಪಾಟಿ ಏನಾರ ಶುದ್ಧ ಮಾಡ್ಕೊಂಡಿದೀವಲ್ಲೋ. ಮತ್ತೆ ಈ ಪಟ್ಪಾಟಿ ಶುದ್ಧ ಮಾಡಕ್ ಬರುವಲ್ಲ ಅಂತಂದ್ರೆ
ಇದು ನಿಂದ ಅಲ್ಲಲ್ಲ ಎಲ್ಲಿ ಶುದ್ಧ ಮಾಡವ ಇದನ್ನ. ನಿಸರ್ಗವೊಮ್ಮೆ ನಿನ್ನ ಕರ್ಮಕ್ಕನುವಾಗಿ ಕೊಟ್ಟಿತು ಅಂತಂದ್ರ ಬಳಸುದೈತಿ. ಅದ್ ಯಾನಾರೇ ಆದ್ರ ನಿನಗೇನು ಮಾಡಕ್ ಬರಲ್ಲ. ಹಿಂಗಾದ್ರೆ ಇವುಗಳನ್ನ ಬಿಡಬೇಕಾದಂತನ್ನ ಬಿಟ್ಟು ನೋಡಿದ್ರು ಅಭ್ಯಾಸ ನಿವೃತ್ತಿ ಆದ ನಂತರ ಸರ್ವಾತ್ಮಕ ಉಪದೇಶ ಎಲ್ಲರಲ್ಲಿ ಒಳಗಿರು ಚೈತನ್ಯ ಒಂದೇ ನೋಡ ನಾಮರೂಪಗಳನ್ನು ನೋಡು. ವಿದ್ಯಾ ವಿನಯ ಸಂಪತ್ತಿ ಬ್ರಾಹ್ಮಣಿ ಕವಿ ಹಸ್ತಿನಿ ಸುನಿಚೈವ ಸ್ವಭಾಗ್ಯ ಪಂಡಿತ ಇದಕ್ಕೆ ಸರ್ವಾತ್ಮಕ ಉಪದೇಶ. ಯಾರನ್ನೇ ಯಾರನ್ನ ನನಗ ಅನ್ಯ ಯಾರು ನನಗ್ ಯಾರು ಪೂರ್ಣ ಜ್ಞಾನ ಆದ್ಮೇಲತ್ತ ನನಗ್ ಯಾರು ಬೇರೆನ ಕಾಣಂಗಿಲ್ಲ. ಎಲ್ಲರೂ ಪರವಸ್ತುವಿನ ಇದ್ದದ್ದು ಸುಳ್ಳು ಕರೆನು ಅಂದ್ರ ಸತ್ಯವಾದ ಮಾತುಗಳು. ಈ ದೇಹದ ಭ್ರಮೆ ನೀಗಿದೀವು ಅಂತಂದ್ರ ನಾವೆಲ್ಲರೂ ಯಾರದೀವೋ ಒಂದೇ ಪರಶಿವ ಚೈತನ್ಯ ಇದೀವಿ. ನಾವ್ಯಾರು ಬಿಟ್ಟ ಬಂದಿಲ್ಲ. ಈ ದೈಹಿಕವಾಗಿ ಸ್ತ್ರೀ ಪುರುಷ ಸಣ್ಣವ ದೊಡ್ಡವ ಶ್ರೀಮಂತ ಬಡವ ಜ್ಞಾನಿ ಯಜ್ಞ ಎಲ್ಲ ಉಪಾಧಿಗಳಾತ್ಮಕವಾಗಿ ನಮ್ಮಲ್ಲಿ ಬೇರೆ ಬೇರೆ ಪ್ರಕ್ರಿಯೆ ಮಾಡ್ಸಕ್ ಚಾಲು ಮಾಡ್ಯಾರ. ಮಾಡ್ಸಕತ್ತೈತಿಲ್ಲೋ ನಾ ಪುರುಷ ಹ್ಯಾಂಗ್ ನನ್ನ ಮಾತನ್ನ ಕೇಳ್ಕೊಂಡಿರ್ಬೇಕು ನೋಡು ಅಂತ ಅದೇನ್ ಹೇಳ್ತ ಇವನ್ ಮಾತು ಯಾಕ ಆಕಿ ನಿನಕ ಬುದ್ಧಿವಂತ ಇಲ್ಲ ಅಂದ್ರ ಆಕಿ ಮಾತನ್ನ ಸ್ವೀಕಾರ ಮಾಡಬೇಕು. ಆಕಿ ಬೇರೆ ಮನೆಗೆ ಬಂದಾಳ ನೀ ಆಕಿಗೆ ಯಾರಿಗೆ ಆರಾಮ ನೀನು ಇನ್ನೊಬ್ಬರ ಮನೆಯವನ. ಹಂಗಾದ್ರೆ ಈ ತರದ ಭಾವನೆಯನ್ನ ಅಳಿಸಿ ಬಿಡ್ತೈತಿ ನಾವು. ಏನ್ಪಾ ಇರು ತನಕ ಎಲ್ಲರೂ ಇರುದೈತಿ. ಆ ದಾಂಪತ್ಯ ಜೀವನದಲ್ಲಿ ಸಹಾಯ ಸಹಕಾರಗಳ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ಅವ್ರು ಆ ಮನೆಯವರ ನಾವು ಈ ಮನೆಯವರ ಅನ್ನೋ ಭಾವನೆಯನ್ನು ಬಿಟ್ಟು ಒಂದು ಜೀವನದ ಸೊಬಗನ್ನ ನೋಡ್ಲಾಕ ಒಂದು ಕುಟುಂಬ ಕಂಡುಕೊಂಡದ್ದು ಅಂದ್ರೆ ಈ ತಾತ್ವಿಕ ವಿಚಾರದ ಸೊಬಗು ಪ್ರತಿಯೊಂದು ಹೃದಯದಲ್ಲಿ ಆಸೋಚಿತಂದ್ರೆ ಯಾಕೆ ಜಗಳಕ್ಕಾವು? ಜಗಳ ಮಾಡೋದ್ರಲ್ಲಿ ಏನ್ ಅರ್ಥ ಐತಿ? ಹಂಗಾದ್ರೆ ಕೌಟುಂಬಿಕವಾಗಿ ವ್ಯಕ್ತಿಗತವಾಗಿ ಸಾಮಾಜಿಕವಾಗಿ ನಮ್ಮನ್ನ ಸಶಕ್ತರನ್ನಾಗಿ ಮಾಡ್ತಿತ್ತು ಅಂತಂದ್ರ ಜ್ಞಾನ ಅದ ಬಹಳ ಪರಿಪೂರ್ಣ. ಜ್ಞಾನ ಏನಾಗೈತಿ? ಪರಿಪೂರ್ಣತೆ. ಅದಕ್ಕೇನಂತಾರು ಜ್ಞಾನ ಯಜ್ಞದಿಂದ. ಹಂಗಾದ್ರೆ ಈ ಜ್ಞಾನ ಯಜ್ಞಕ್ಕೆ ಶ್ರೇಯಸ್ಸನ್ನು ಯಾಕೆ ಕೊಟ್ಟ ಭಗವಂತಂದ್ರೆ ಶ್ರೇಯಾನ್ ದ್ರವ್ಯಮಯ ಯಜ್ಞ ಜ್ಞಾನ ಯಜ್ಞ ಪರಂತಪ ಸರ್ವಕರ್ಮ ಅಖಿಲ ಪಾರ್ಥ ಜ್ಞಾನಿ. ಈ ಜ್ಞಾನ ಎಲ್ಲದರಲ್ಲಿ ಭಗವತ್ ಸಾಕ್ಷಾತ್ಕಾರವನ್ನು ನೋಡಿಸ್ತದೆ. ಅದಕ್ಕ ಆಗಾಗ ಭಕ್ತಿ ಏನ್ ಹೇಳ್ತೈತಿ? ಸರ್ವವೆಲ್ಲವನ್ನು ಚಿದಾತ್ಮ ಭಾವನೆ ಗಂಡು ಸರ್ವ ಸಮತ್ವದಿಂದಿರಿ. ಅದಕ್ಕೆ ಪರಾಭಕ್ತಿ ಕೆಳಗ ಮಾಡುದು ಗೌಣಿ ಭಕ್ತಿ. ಮಧ್ಯಂತರದಲ್ಲಿ ನಾವು ಸಾಧಕಾವಸ್ಥೆಯಿಂದ ಸಾಧ್ಯಾವಸ್ಥೆಗೆ ಹೋಗುವಾಗ ಜ್ಞಾನೋದಯ ಆಗಿರ್ತೈತಿ. ಅದು ಜ್ಞಾನ. ಅದಾದ ಮೇಲತ್ತ ಪರಿಪೂರ್ಣತೆ ಭಾವ ಬಂತು ಅಂತಂದ್ರ ಎಲ್ಲನೂ ಪರಿಪೂರ್ಣವಾಗಿ ಪರಮಾತ್ಮನಿಂದ ಅನ್ಯ ನಾವು ಯಾರು ಅಲ್ಲಲ್ಲ. ದೈಹಿಕಗಳು ಬೇರೆ ಬೇರೆ ಅದಾವು. ಕರ್ಮದ ವ್ಯವಸ್ಥೆ ಐತಿ ಅರ್ಥಾಸ್ತ್ರ ಬೇರೆ. ಒಳಗಿರು ಚೈತನ್ಯ ಎಲ್ಲರೂ ನಾವು ಭಗವತ್ ಸ್ವರೂಪರ. ಹಂಗಾದ್ರೆ ಜ್ಞಾನಿ ಅವ ದ್ವೇಷ ಮಾಡ್ಯಾನಂದ್ರೂ ಅದ್ರ ಬಗ್ಗೆ ತಿಳಿ ಕೆಡಿಸ್ಕೊಳ್ಳೋದಿಲ್ಲ. ಅವ ಪ್ರೇಮ ಮಾಡ್ಯಾನಂದ್ರು ರಾಗದ್ವೇಷ ಅತಿ ಮೂಢ ಅಜ್ಞಾನಿಯಲ್ಲಿ ಇರ್ತಾವ. ದ್ವೇಷ ಭಾವನೆ ಬಹಳ ಆಗತ್ತೆ. ಅದಕ್ಕಾಗಿ ಅವ ಭಗವಂತ ಏನ್ ಹೇಳ್ತಾನು? ಜ್ಞಾನ ಯಜ್ಞೇನ ಚಾನ್ಯ ಯಜಂತೋ ಮಾಂ ಉಪಾಸತಿ ಏಕತ್ವೇನ ಪೃಥಕ್ವೇನ ಬಹುಧಾ ವಿಶ್ವತೋ ಮುಖ. ಎತ್ತನಾದವನು ನೀನಂತೆ ದೊತ್ತನಾದವನು ನೀನಂತೆ ಬಿತ್ತು ಆದವನು. ಅವರು ಅನುಭವಿಸಿ ಬರೀತಾರೆ. ಮಾತ ಶಾಸ್ತ್ರದ್ದು ಅಲ್ಲಕರೆ ಇವು ಶಾಸ್ತ್ರದ ತಿಳ್ಕೊಂಡ ಅನುಭವವನ್ನ ಜನಸಾಮಾನ್ಯರಿಗೆ ಮುಟ್ಟಂಗ ಹೇಳ್ತಿರ್ತಾರೆ. ಕಡ್ಯಾನ್ ಬಿಡಪ್ಪ ಎತ್ತ ಕಟ್ಟಿ ಅವ ಹೆಂಗತ್ತಾನು ನಿಮಗ್ ನೋಡಕ್ ಏನ್ ಮಾಡುದು? ಒಂದು ಮಾಪ್ ಒಪ್ಕೊಂಡಿದ್ದಂದ್ರ ನೋಡಾಕ್ ಬರ್ತೈತೆ ನೀವು? ನಾಗ ಬಿಜಾಪುರ ಗೋಳ ಗುಮ್ಮಟ ಖರೀದಿ ಮಾಡವ ಒಪ್ಕೊಂಡಂದ್ರ ಇಳಿತಂದ್ರ ರೊಕ್ಕನ ಇಲ್ಲಿ ಕಿಶಾಗ ಊರಿಗೆ ಹೋಗಲ್ಲ. ಹಂಗಾದ್ರ ನಮಗ ಅಜ್ಞಾನದ ಒಂದು ಮಾಪ್ ಒಪ್ಕೊಂಡದೀವ್ ನೋಡು. ಎಲ್ಲಾ ನಂದ ಕೈ ಬೀಸ್ತು ಹಿಂಗ್ ಏನ್ ಇಟ್ಟ ತಿಳಿಬೇಕು ಹಿಂಗ್ ಕೈ ಬೀಸ್ರೆ ಏನು ಎಲ್ಲಾ ಜಗತ್ತನ್ನ ಹಾಗಾಗ್ತೈತೆ. ಅಜ್ಞಾನದ ಮಟ್ಟಿರೋಣ ಕೈ ಬೀಸ್ತಾನೆ.
ಎಲ್ಲ ನಂದ ಏನಿದ್ರ. ಹಂಗಾದ್ರೆ ಈ ಅಜ್ಞಾನದ ಒಂದಿಷ್ಟು ವಿಷ ಇಳಿತು ಅಂತಂದ್ರ 4 ದಿನ ಇರ್ಲಾಕ ನಮಗೆಲ್ಲ ಭಗವಂತ ಭೂಮಿ ನೀರ ಕೊಟ್ಟಾನ. ಈಗ ಒಂದಿಷ್ಟು ನಮ್ ಹೆಸರು ಇರ್ಬೋದು, ಅದು ಒಟ್ಟ 4 ದಿನ ಆಯ್ತು ಹೆಸರು. ಮತ್ತ ನೀವ್ ಎಲ್ಲಾರು ಕಾಯಂ ಮತ್ ತಿಳಿದಿರಿ ನೀವು. ನಿಮ್ ಮುಂದಿನವ್ರು ಎದ್ದ ಅಕ್ಕಿ ಕಾಳು ಹೋಗಿದ್ರಿ, ನಿಮ್ಮದು ಡಿಲೀಟ್ ಮಾಡ್ಕೋಬೇಕು ನೀವ. ಮಾಡ್ಕೊಲಿಲ್ಲ ಅಂದ್ರ ಅವ್ರ ಎದ್ದು ನಿಮ್ಮದು ಮಾಡತಕ್ಕ ನೀವು ನಡ್ತೀರಿ. ಯಾಕ್ರಿ ಮುದಕ್ ನಮ್ಗೆ ಬ್ಯಾಂಕಿನ ಸಾಲ ಬರುವಾಗ ರೊಕ್ಕ ಮಾಡೋದು ನೀವು ತನ್ನ ಹೆಸರು ಇಟ್ಕೊಂಡು ಕೂತಾನ ಸವಾರ ಹೆಂಗ್ ಮಾಡುದ? ಯಾಕೋ ಮುದಕ ನೀರ್ ಏನ್ ಹೆಂಗ್ ಮಾಡೋದಿ ನೀ? ಹೋಗಿ ಬ್ಯಾಂಕಿನ್ಯಾಗದು ಎದ್ದು ತಿರ್ಗಾಡಿ ಹೋಗಿ ತ್ರಾಸ ಮಾಡಿಬಿಡ ಅವ್ರನ್ನ. ಯಾವಾಗ ಹೋಗ್ತಾನ ಅಂತ ಹೇಳಾಕ್ ಬರ್ತೈತಿ. ಒಬ್ಬ ಈಗ ಕೈಯಾಗ ಕಡ್ಲಿ ಹಾರ್ ಬಿಡದಂಗ್ ಮಾಡಿ ನಮ್ಗೆ ಕಸ್ಕೊಂಡ್ ಕೂತ್ರಂದ್ರ ಆಗ ಹಂಗ ಇದ್ ಚಿಂತೆ. ಅಷ್ಟೊಂದು ಮನುಷ್ಯನಲ್ಲಿ ನೋಡ್ರಿ ನೀವು ಇಳಕಲಿಗೆ ಹೋದಂಗ ಇದನ್ನ ಜಾಯ್ಕ್ ಮಾಡ್ಲಕ್ ಏನ್ಯಾನೋ ಮಾಡ್ತೀವಿ ನಾವು. ಅದನ್ನೆಲ್ಲ ಏನ್ ಮಾಡೋದು ಮಿತಿ? ಭಗವಂತನ ನಮ್ಮಲ್ಲಿ ಇದ್ದ ಅಂತಂದ್ರ ಭಗವಂತ ಕೂತಾವ್ ನೀನ್ ಜಾಯ್ಕ್ ಮಾಡೋದ್ ಬೇಡ ನಡಿಯುತ್ತೇಳಿ ಕರ್ಕೊಂಡು ಹೋದ್ರ ಜಟ್ ಹಿಡ್ದು ಯಾಕೆ ಇವ್ರು ಸೇವಾರಿ ಮಾಡೋದು ಅನ್ಕೊಳ್ಳಿ ಮಿತಿ ಗುರುದರಿ. ಅವ ಒಬ್ಬ ಬ್ಯಾರೆ ಅದಲ್ಲ ನಮ್ಮನ್ನ. ಅವ ಯಾವ ಇಲ್ಲಿ ನಮ್ಮನ್ನ ತಂದಾನ ನೋಡ, ಅವ ಇದಕ್ಕ ಅವ ಜಾಯ್ಕ್ ಮಾಡಕ್ ಬರ್ತಾನ. ನಿಂದ ನೀ ನೋಡ್ಕೊಂಡಿ ಅಂದ್ರ ಅವ ಸರಿಲ್ಲ. ಸರಿಯತಾನ ಯಾಕಂತ ನೀವೆಲ್ಲ ಮಕ್ಕಳು ನಮ್ಮ ಕೈಯಾಗಿದ್ದಾಗ ನಾವ್ ಎಷ್ಟು ಜಾಯ್ಕ್ ಮಾಡಿದೀವಿ ಇಲ್ಲೋ, ಎಷ್ಟು ಉಣಿಸೇದೀವಿ ತಿನ್ಸೇದೀವಿ ಅವರನ್ನ. ನಾವು ಉಪವಾಸ ಬಿಟ್ಟು ಮಾಡಿದ್ವಿ. ನಮ್ ಕೈ ಬಿಟ್ಟ ಮೇಲಕ್ಕ ಹಡಿ ನಿಂದ ನೀವ್ ಹಡಿ ನಮ್ಗೇನ್ ಕೇಳ್ತೀನ. ಯಾನೆಲ್ಲ ನಿನಗೆ ಇಟ್ಕೊಂಡ್ರಾಗ ಒಂದಿಟ್ಟು ಪಾಲ ನಿಂದ ಪಾಲ್ ನಾ ಸಾಯಣ ಬರ್ತೈತಿ ಈಗೇನ ಬರೋದು ನಡಿ ಹೊಡಿ. ಹಂಗಾದ್ರೆ ಜ್ಞಾನ ಏನ್ ಮಾಡ್ತೈತಿ? ಈ ತರದ ಭಾವನೆಗಳನ್ನೆಲ್ಲ ಅಳಿಸಿಬಿಟ್ಟು ಇರುತಕ ಅವ್ರದ್ದು ನಾವು ಸೇವಾ ಮಾಡ್ತೀವಿ. ಅವ್ರು ನಮ್ಮನ್ನ ಮುಂದಿನ ಅವ್ರು ಮಾಡ್ಲಿಲ್ಲ ಅಂದ್ರು ಭಗವತ್ ಚಿಂತನೆ ಅನ್ನೋದೊಂದು ಸೇವಾ ನಮ್ಮನ್ನ ಎಷ್ಟು ಸದೃಢರನ್ನಾಗಿ ಮಾಡ್ತೈತಿ ಅಂದ್ರೆ ಶರೀರ ನಮ್ದು ಒಳ್ಳೆ ಈ ಹೋಗ್ಬಿಡ್ಬೇಕು. ಪಾಪಿ ಶರೀರನ ನೆಲಕ್ ಬೀಳುದ್ಲ. ಪುಣ್ಯವಂತರು ಏನ್ ಮಾಡ್ತಾರೋ ಏನ್ಪಾ ಇದ್ರು ಪುಣ್ಯಾತ್ಮ. ಹಿಂಗಾದ್ರೆ ಜ್ಞಾನ ಇಟ್ಟು ಕೆಲಸ ಮಾಡ. ಜ್ಞಾನ ಏನ್ ಮಾಡ್ತೈತಿ? ಇಷ್ಟು ಕೆಲಸ ಮಾಡ. ಅದಕ್ಕ ನಾವೆಲ್ಲ ಶಾಸ್ತ್ರನ ಪುರಾಣ ಕೇಳುದಾದ್ರ ಏನ್ರಿ ದೊಡ್ಡ ಮಾತು. ಪುರಾಣದಾಗ ಹೇಳ್ತಿರ್ತಾರ ಇಲ್ಲಿ ಶರೀರಕ್ಕ ಸ್ವರ್ಗದಾಗ ಜೀವ ಇತ್ತು. ಸ್ವರ್ಗದಾಗಿನ ಜೀವ ಬಂದ ಇಲ್ಲಿ ಇದನ್ ಮಾಡ್ತಿತ್ತು. ಯಾಕೆ ಹಿಂಗ್ ಹೇಳ್ಬೇಕು ಅಂತಂದ್ರ ಹೇಳವ್ರು ಅದ್ಭುತ ಇರ್ತಾರೆ. ಇಲ್ಲಿ ಜೀವ ಆದಿ ಜೀವಿ ಹೆಂಗ್ ನಡೀತಿತ್ತು ಒಬ್ರು ಕೇಳಂಗಿಲ್ಲ. ಕತಿ ಹೇಳಿದ್ವು ಹಿಂಗಾದ್ರೆ ನಂಬಿಕೆಯನ್ನು ಹುಟ್ಟಿಸಿ ಬಿಡುದು. ಹಂಗಿಲ್ಲ ಶಾಸ್ತ್ರ. ನಿನ್ನ ಏನು ಮೌಢ್ಯದ ನಂಬಿಕೆ ಇದಾವ ಎಲ್ಲ ಸರಿಸಿ ವಾಸ್ತವಿಕ ಅಂಶವನ್ನು ಪ್ರತಿಪಾದನೆ ಮಾಡ್ತೈತಿ ಅಂದ್ರೆ ಅದಕ್ಕೆ ಹಿಂಗ ತಿಳ್ಕೊ. ತಿಳ್ಕೊಂಡು ಏನ್ ಮಾಡುದು? ಅಹಂ ಕರ್ತ ಅಹಂ ಕೃತು ಅಹಂ ಯಜ್ಞ ಅಂತ ಹೇಳಿ ಏನ್ ಮಾಡ್ತಾನೋ ಮುಂದಿನ ವಿಚಾರ. ನೀ ಹಿಂಗ ತಿಳಿಲಿಲ್ಲ ಅಂತಂದ್ರ ಎಲ್ಲಕ್ಕೂ ನಾನ ಅಧಿಷ್ಠಾನದಂತಾನ. ಆವಾದ್ದನು ಹಗ್ಗನ, ಭೂಮಿ ಬಿರುಕಾದ್ದು ಹಗ್ಗನ, ಭೂಮಾಲೆ ಆದ್ದು ಹಗ್ಗನ, ಇವೆಲ್ಲ ಒಂದ ಹಗ್ಗ. ಹಂಗೇನ್ 5-6 ಆತ್. ಹಂಗ ನೀ ಯಜ್ಞ ಮಾಡಿರ್ನು ಎಲ್ಲಿ ಮಾಡವ ಮೂಲ ಪರಮಾತ್ಮ. ಹಂಗಾದ್ರ ಅಹಂ ಯಜ್ಞ ನಾನೇನದನು ಯಜ್ಞ. ಕೃತು ಯಜ್ಞಕ್ಕ ಶಂಕರ ಮಾಡ್ತಾರು ಸ್ರೌತ ಕರ್ಮವನ್ನು ಮಾಡೋದಕ್ಕ ಕರ್ತು, ಸ್ಮಾರ್ಥ ಕರ್ಮವನ್ನು ಮಾಡೋದಕ್ಕ ಯಜ್ಞ. ಸ್ರೌತದ ಅಗ್ನಿ ಸ್ತೋಮಾದಿಗಳನ್ನು ಮಾಡೋದು ಸ್ರೌತಗಳು. ಈ ಇವತ್ತನ್ನ ದಿನನಿತ್ಯ ನಾವು ನೀವುಗಳ ಮಾಡ್ತೇವೆ. ಇವಾಗ ಯಜ್ಞ. ಏನೋ ಇವತ್ತು ತಾಯಂದಿರು ಗುರುವಾರ ಇದು ಯಾವ ಗುರುವಾರ ನಾಳೆ ಶುಕ್ರವಾರ ಇದು ಯಜ್ಞ. ಸ್ಮಾರ್ಥವಾಗಿ ವಿಚಾರ ಮಾಡ್ತೀವಿ. ಹಿಂಗ ಅವ್ ಏನ ನೀ ಮಾಡಿರ ಏನ್ ಮಾಡೋದೈತಿ? ಈ ದೇವ್ರ ಅಂತ ಹೇಳಿ ಅದಕ್ಕ ಪೂಜೋಪಚಾರಗಳನ್ನು ಮಾಡಿದ್ರು ಅದಕ್ಕೆ ನಾನಾ ಅಧಿಷ್ಠಾನ. ಈ ದೇವರ ಹೇಳ್ಕೊಂಡ ಈ ದೇವ್ರ ಬೇರೆ ಹಿಡ್ಕೊಂಡು ಹೂ ಏರ್ಸೋನು, ಈ ದೇವ್ರ ಬೇರೆ ಹಿಡ್ಕೊಂಡು ಹೂ ಏರ್ಸೋನು. ದೇವ್ರ ಬೇರೆ ಅದ್ರ ಮೂಲ ದೇವ್ರ ನಾನಾ ಅದನ್ನ ಅಹಂ ಯಜ್ಞ ಸ್ವರಾಹಮ ಔಷಧ ಅಹಂ ಮಂತ್ರ ಅಹಂ ಆಜ್ಯ ಸ್ವರಾ. ಹಾಗಾದ್ರ ಈ ತರದ ಭಾವನೆಯನ್ನು ನಮ್ಮಲ್ಲಿ ದೃಢೀಕರಣ ಆತು ಅಂತಂದ್ರೆ ದೇವ್ರ ಬಗ್ಗೆ ಎಷ್ಟು ತಲೆ ಕೆಡ್ಸ್ಕೊಂಡದೀವ್ ನೋಡಿ. ಅಲ್ಯದಾನ ಇಲ್ಯದಾನ ಆ ಒಲ್ಯದಾನ ಇಲ್ಯದಾನ ಗುಡ್ಡಗಾಡದಾಗ
ಏನ್ ತಲಿ ಕೇಳಿಸ್ಕೊಂಡಿದ್ದೇವ ಇದ್ದಲ್ಲೇ ಅದ. ನಾವ್ ಎಲ್ಲಿದೀವಿ ನೋಡು ಅಲ್ಲೇ ಅದ. ಹುಡುಕ್ಯಾಡ್ದ ಅನ್ಕೊಳ್ಳಿ ಮಿತಿ, ಹುಡುಕ್ಯಾಡ್ರೆ ಹುಡುಕ್ಯಾಡ್ರೆ ಸಿಗುವಂತವ ನಾವ ಏನ್ ಕಳ್ಕೊಂಡ ನಮ್ ಮಗು ಕಳ್ಕೊಂಡ್ರ ಹುಡುಕ್ಯಾಡ್ತಿಪ್ಪ ಎಲ್ಲಿ ಆ ಮನ್ಯಾಗ ಇವೇನ್ ಕಳ್ಳಕ್ ಬರ್ಲಾಕ ಜಾಗನೇ ಇಲ್ಲಲ್ಲ. ಎಲ್ಲಾ ಕಡೆ ತುಂಬಿದಂತ ವಸ್ತು ಅಳಿಲಾಕ ಹೆಂಗ ಅವ್ರ ಸರ್ಪ ವಂಶಿರ್ತಾರ. ಆಕಾಶ ಅಳಿತನ ಅಂದ್ರ ಮೊದಲು ಶೇರ್ದೊಳಗಿನ ಆಕಾಶ ಏತಿ ಸೂರ್ತಿ ಶುರು ಹೋತಾರ. ಆಕಾಶ ಅಳಿತನ ಅಂದ್ರ ಶೇರೊಳಗನು ಆಕಾಶ ಐತ್ಲೆ ಅದನ್ನ ಏನ್ ಸೂರ್ತಿ ಶುರು ಇದನ್ನ ಅಳ್ಯಾಕ ಚಲೋ. ಹಂಗಾದ್ರ ಪರಮಾತ್ಮನನ್ನ ಬಿಟ್ಟು ಏನಾರ ಮಾಡ್ತಾನಂದ್ರ ಏನೈತಪ್ಪ ನಮಗ ಪರಮಾತ್ಮನ ವಸ್ತು. ಒಟ್ಟಾರೆ ಸಾರಾಂಶ ಹೇಳ, ಒಟ್ಟಾರೆ ಸಾರಾಂಶ ಅಂದ್ರ ನೀ ಪರಮಾತ್ಮದಿಂದ ಸಾರಾಂಶ ಹೇಳತಾರ ನಮಗ. ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮ ನಾ ಪರ ಮುಗೀತು. ಮುಂದ್ ಪ್ರಶ್ನೆ ಮಾಡ್ಬೇಡ ನಮ್ಗೆ. ಸಾರಾಂಶ ತಿಳ್ಕೊಂಡಿಲ್ವ ಮುಂದ ದೇವ್ರ ಹೆಂಗರ್ತನು ನಾ ಬೇರೆ ದೇವ್ರ ಹಂಗಾದ್ರೆ ಈ ರಗಳೆ ಅಷ್ಟಕ್ಕೆ ಶಾಂತಿ ಹಾಕಿವನ್ ನಾವು ಸುಮ್ಮನ ಆಗೋದಿಲ್ಲ. ಮನಸ್ಸೊಂದು ಹಿಂಗಿರ್ತೈತಿ. ನೂರಾರು ಪ್ರಾಯೋಗಿಕ ಜೀವನವನ್ನು ಮಾಡಾಗ ನಾ ದೇವರತ್ತ ಹೇಳ್ತಾರು ಒಂದಿಷ್ಟ ದೈವಾಂಶ ನನ್ನಲ್ಲಿ ಯಾಕೆ ಬೇರೆ ಹಿಡಿದ್ ನೋಡಕ್ ಹೋದ್ರ ಅದ್ ಹೆಂಗ್ ಆಕೈತಿ ನಿಮಗ. ಮತ್ ಈ ಶರೀರ ಕರ್ಮರಚಿತವಾದ ಅದು ತನ್ನ ಕರ್ಮರಚಿತದಂಗನ ನಡೀತಿರ್ತೈತಿ. ನೀವು ಬೇಕಾದಷ್ಟು ಮಾಡ ಕರ್ಮದ ವ್ಯವಸ್ಥೆದಂಗನ ನಡೀತೈತಿ. ಹಂಗಾದ್ರೆ ಇವನಿಗೆ ಕಲ್ಪನಾ ಮೂಡಂಗಿಲ್ಲ. ಅದಕ್ಕ ಏನ ಮಾಡ್ಲಿ ಇಲ್ಲ ಅಂತಂದ್ರೆ ಹಿಂದ 4ನೇ ಅಧ್ಯಾಯದಾಗ ಹೇಳ್ಯಾರಲ್ಲ. ಏನ್ ಹೇಳ್ಯಾನು? ಬ್ರಹ್ಮಾಗ್ನೌ ಬ್ರಹ್ಮಣೋಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾನ. ನೀ ಯಾನ ಮಾಡಿದ್ನು ಅಲ್ಲೇ ಹಾಕ್ಬೇಕಲ್ಲ. ಏನ ಮಾಡಿದ್ನು ಏನ್ ನಮಗ ಬ್ರಹ್ಮದಲ್ಲೇನ. ಬ್ರಹ್ಮಾರ್ಪಣಂ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಏನ್ ಮಾಡಿದ್ನು ನಾವ್ ಈಗ ಏನೋ ನಮ್ಮ ಚಟುವಟಿಕೆಗಳನ್ನ ಮಾಡಿದ್ರೆ ಆಕಾಶದಾಗ ಮಾಡ್ಬೇಕಲ್ಲ ನಾವು. ನಾ ಆಕಾಶದಾಗ ಒಂದ್ ಮನಿ ಕೈತಿ, ನಮ್ ಹೊಲ್ದಾಗ ಒಂದು ದ್ರಾಕ್ಷಿ ಐತಿ. ಎಲ್ಲಿ ಹೆಚ್ಚಿತ್ ನೀ ದ್ರಾಕ್ಷಿ ಮನಿ? ಆಕಾಶದಾಗೆ ಹೇಳ್ಬೇಕು. ಹಂಗಾದ್ರೆ ಮೂಲ ಆಕಾಶವನ್ನ ತಿಳ್ಕೊಂಡಿವಂತಂದ್ರ ಹಂಗ ಮೂಲ ಪರವಸ್ತುವನ್ನ ತಿಳ್ಕೊಂಡಿವಂತಂದ್ರ ಬ್ರಹ್ಮಾರ್ಪಣಂ ಬ್ರಹ್ಮಾಗ್ನೌ ಬ್ರಹ್ಮಣೋಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಗಮ. ಅಷ್ಟು ಸರಳೀಕರಣ ಐತೆ. ಆಗ ಈಗ ತೆಲಿತಾಪ್ ಏನ್ ಮಾಡ್ಕೋತೀವಿ ನೋಡು, ಈ ತೆಲಿತಾಪ್ ನಿಂದ್ರುದ್ ಏನಾರ ಇದ್ರ ಆತ್ಮಿಕ ವಿಚಾರ. ಹಂಗಾದ್ರೆ ಈಗ ನಾವು 4 ದುಡ್ಡು ಗಳಿಸಿರ ಬರುವಂತದ್ದು ಅಲ್ಲದ. ಇಲ್ಲ ನಾವು ಶಾರೀರಿಕದಿಂದ ಒಂದಿಷ್ಟು ಏನೋ ತಿಂದು ಸದೃಢ ಆಗಿದ್ರು ಬರುವಂತಹದ್ದಲ್ಲ. ಇದಕ್ಕೆ ತನ್ನದೇ ಆದಂತಹ ಒಂದು ವಿಚಾರ, ತನ್ನದೇ ಆದಂತಹ ಒಂದು ಮನನ ಶ್ರವಣ ಇವೆಲ್ಲ ಮಾಡೋಣದರಿಂದ ನಮಗ್ ಈ ತರದ ಬುದ್ಧಿ ಪ್ರಾದುರ್ಭಾವ. ಈ ತರದ ಬುದ್ಧಿ ಆಯ್ತು ಅಂತಂದ್ರೆ ನಾವೇನ್ ಮಾಡ್ತೇವೆ? ನಮ್ಮ ಜೀವನವನ್ನು ಎಷ್ಟು ಬೇಕಷ್ಟು ಸರಳ ಹಾಗ ಸಂಸಾರ ಮಾಡಿ ನೋಡಕ್ಕೆ ಏನ್ ಸಂಸಾರ ಎಷ್ಟು ಸರಳೀಕರಣ ಆಗಿ ಎಷ್ಟು ಹಿತ ಕೊಡ್ತೈತಿ ಅಂದ್ರೆ ಅದು ಯವಿಸಿ ನಿಂದ್ರಸೇ ಬಿಡ್ತೈತಿ. ಒಂದು ಕ್ಷಣ ಒಂದು ನಿಮಿಷ ಇಲ್ಲಿ ಆಯ ಮಳೆಗಾಲ ಆಗ್ಬಿಡುತ್ತೆ. ಯಾಕ ಮೌಲ್ಯವಾದದ್ದಕ್ಕೆ ರೊಕ್ಕ ಗಳಿಸ್ಬಹುದು, ಕಾಯಂ ಗಳಿಸಕ್ ಬರಂಗಿಲ್ಲ. ನಾವೆಲ್ಲಾ ಭೂಮಿ ಸೀಮಿ ಗಳಿಸಿದೀವು, ಆಯುಷ್ಯ ಏನಾರಿ ಗಳಿಸಿದೀವನ ಕಡಿಮೆ ಮಾಡ್ಕೊಳಕ್ ಬರ್ತೈತಿ ಆಯುಷ್ಯನ ಹೆಚ್ಚು ಮಾಡಕ್. ಹಂಗಾದ್ರೆ ನಿಗದಿತವಾದ ಆಯುಷ್ಯದೊಳಗೆ ನಾವು ಹಿಂಗ್ ಮಾಡ್ಬೇಕು. ಹಂಗ ಮಾಡ್ರಿ ಏನಾಗ್ತೈತಿ ನಮಗ ಅತ್ಯಂತ ಉಚ್ಚ ಮಾಡ್ತದೆ. ಅದಕ್ಕ ಅಹಂ ಕೃತು ಅಹಂ ಯಜ್ಞಂ ಸ್ವಧಾಮೌಷ ಅಹಂ ಮಂತ್ರ ಅಹಮೇ ವಾಚ್ಯ ಅಹಮಗ್ನಿ ಅಹಂ ಮುಂದಿನ ಹೇಳ್ತಾನೆ. ಯಾಕಂದ್ರ ಸರ್ವಾತ್ಮಕ ಉಪದೇಶ ದೃಢೀಕರಣ ಆಗ್ಬೇಕಲ್ಲ. ದೃಢೀಕರಣ ಆಗ್ಬೇಕಲ್ಲ. ಏನಪ್ಪಾ ಜ್ಞಾನ ಅಂದ್ರ ಇಂತಹದೊಂದು ಭಾವನೆಯನ್ನ ಹುಟ್ಟಿಸಿ ಬಿಡುದಿಲ್ಲ, ಅದನ್ನ ದೃಢೀಕರಣ ಮಾಡೇ ತೋರಿಸ್ಬಿಡ್ತೈತಿ. ಅದಕ್ಕೆ ಜ್ಞಾನಕ್ಕೆ ನಮ್ಮನ್ನ ಹಿಂಗೊಂದು ಮೂಢನಂಬಿಕೆಗೆ ಜ್ಞಾನ ಅಂಟಿಸಿ ಬಿಡುದಿಲ್ಲ, ವಸ್ತುವಿನ ಸಾಕ್ಷಾತ್ಕಾರ ಮಾಡಿ ಕೊಡ್ತೈತಿ. ಅದಕ್ಕಾಗಿ ಆ ವಸ್ತುವಿನ ಸಾಕ್ಷಾತ್ಕಾರದ ವಿಚಾರಗಳನ್ನು ಎಷ್ಟೈತಿ ಎಲ್ಲ ನಮ್ಮದೊಂದು ಈ ಒಂದು ಟೈಮ್ ಏನಿತ್ತು ಇದರಂತ ಸೌಭಾಗ್ಯದ ಟೈಮ್ ಧರಿಸಿರ್ತೈತಿ. ಏನೋ ಆದಾಗಿ ಹೋಗ್ತದೆ. ಇದೊಂದು ಮುಗಿತು ಅಂತಂದ್ರೆ ಇನ್ನು ಜೀವನದೊಳಗೆ ಮತ್ತ ಶ್ರಾವಣ ಮಾಡ್ಕೊಳ್ಳಿ ಮತ್ ಮುಂದ್ ಮಾಡ್ಕೊಳಕ್ ಆದ್ರ ಸಾಧ್ಯತೆ ಮುಂದೆ ಬರ್ಬೋದು. ಅದ 2027 ಇದು ಮುಗಿಲ್ರಿ ಮುಂದಿಂದು ಮತ್ ಶ್ರಾವಣ ಅನ್ನೋನು ಅಂದ್ರ
ಹಿಂಗಾದ್ರೆ ಈಗೇನ್ ಕೂಡಿ ಇಷ್ಟು ತಿಳ್ಕೊಂಡದ್ದು ಈ ಜ್ಞಾನ ನಮ್ಮಲ್ಲಿ ದೃಢೀಕರಣ ಆಗುವಂತ ಸದ್ಬುದ್ಧಿಯನ್ನು ಸದ್ಗುರು ಸಿದ್ಧಾರೂಢ ಭಗವಂತ ಕೊಡ್ಲಿಕ್ಕೆ